ದೇವಸ್ಥಾನದಲ್ಲಿ ಅಷ್ಟಪಂಚನ ಪುರಾಣವನ್ನ ಈ ನಾಡಿನುದ್ದಕ್ಕೂ ಸಂಚರಿಸಿ ಪ್ರವಚನ ಮಾಡಿ ಒಂದು ಹೇಳ್ತೀನಿ. ನಾವು ಪುರಾಣಿನ ಬಿಡುಗಡೆ ಮಾಡಿದ್ದೀವಿ. ಅದು ನಮ್ಮನೆ ಪ್ರಿಂಟ್ ಮಾಡಿಸಿದ್ವಿ. ಅದು ನಾಳೆ ಡಿಸೆಂಬರ್ದಾಗ ಮಾಡ್ಕೊಂಡು ಪೂಜ್ಯರು ಫೋನ್ ಮಾಡಿದ್ರು. ಅವರು ಕಾಶ್ಯಪತ್ರ ಪುರಾಣ ಪುರಾಣ ಬೇಕು ಅಂತ. ನಾನು ಅಂದೆ ಅದನ್ನು ಬಿಡುಗಡೆನೆ ಮಾಡಿಲ್ಲ, ಹೆಂಗ್ ಮಾಡುದು ಅಂತ. ನೀವು ಆಲೂರಿಗೆ ಕಳಿಸಿ, ನಾವು ಮಾಡ್ದಂಗೆ ಮಾಡ್ತೀವಿ ಅಂತ ಅಜ್ಜರ್ ಅಂದ್ರು. ನಾ ಅಂದೆ ಡಿಸೆಂಬರ್ದಾಗ ಬಿಡುಗಡೆ ಮಾಡುತ್ತಾರ, ಅದು ಆಲೂರಾಗ ಬಿಡುಗಡೆ ಆಗಿರ್ತಾರೆ. ಅಂದ್ರೆ ಏನ್ ಬಿಡುಗಡೆ ಮಾಡೋದು ದೊಡ್ಡ ವ್ಯಕ್ತಿಗಳಾಗಬೇಕಂತ ಏನಿಲ್ಲ. ಭಕ್ತಿ ತುಂಬಿದ ಮನಸ್ಸುಗಳಿಂದ ಬಿಡುಗಡೆ ಆಗ್ತಾವ ಪುರಾಣ ಅನ್ನೋದಕ್ಕೆ ನಿಮ್ಮೂರೇ ಸಾಕ್ಷಿ ಇದೆ. ಪೂಜ್ಯರು ಜಗದ್ಗುರು ಮಹಾಸಂಜೀವರಿಗೆ ಬೆಳೆದವರು, ಅವ್ರ ಜೊತೆ ಬೆಳೆದವರೆಲ್ಲ ಬಹಳ ದೊಡ್ಡವರಾಗಿ ತಿರುಸೂರಿನ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಆತ್ಮೀಯ ಕಲಾ ಬೆಳಗವೇ ಎಲ್ಲ ದೈವವೇ, ಇಲ್ಲಿ ಪಾಲ್ಗೊಂಡಿರುವ ತಾವೆಲ್ಲರೂ ನನ್ನ ತಂದೆ ತಾಯಿಗಳನ್ನೇ ಭಾವಿಸಿಕೊಂಡು ತಮಗೆಲ್ಲರಿಗೂ ಶರಣು ಶರಣ. ಮೃದು ವಚನವೇ ಜಪಗಳಿಲ್ಲ, ಮೃದು ವಚನವೇ ತಪಗಳಿಲ್ಲ, ಮೃದು ವಚನವೇ ಸದಾಶಿವ ಮಹಿಮೆಯ ಕಾಣ. ದೇವರು ಮೆಚ್ಚಬೇಕಾಗಿತ್ತು ಅಂದ್ರೆ, ದೇವರು ನಮಗ ಶಭಾಷ್ ಅನ್ಬೇಕಾಗಿತ್ತು ಅಂದ್ರೆ, ನೀವು 3 ಹೊತ್ತವನ್ನ ಉಪವಾಸ ಮಾಡಿದ್ರು ದೇವ್ರ ಮೆಚ್ಚತಾನೋ ಇಲ್ಲೋ ಗೊತ್ತಿಲ್ಲ. ಅವನ ಹೆಸರಿನಾಗ ನೀವು ಬಂಗಾರದ ತುಪ್ಪದ ದೀಪ ಹಚ್ಚಿದ್ರು ದೇವ್ರ ಮೆಚ್ಚತಾನೋ ಇಲ್ಲೋ ಗೊತ್ತಿಲ್ಲ. ಪಾಪ ನೀವೆಲ್ಲ ಬಂಗಾರದ ದೀಪ ಹಚ್ಚಿ ಏನ್ ಬೇಡ್ಕೊಂಡಿವಿ? ಮಕ್ಳ ಮನೆಯವ್ರ ದೀಪ ಆಗ್ಲಿ ಅಂತಾನೆ ಬೇಡ್ಕೊಂಡಿವಿ. ನಾವೇನಾದ್ರು ಚಲೋ ಆಗ್ಲಿ ಅಂತ ಬೇಡ್ಕೊಂಡವಲ್ಲ. ದೀಪ ಹಚ್ಚಿದ್ರೆ ದೇವ್ರು ಮೆಚ್ತಾನ ಗೊತ್ತಿಲ್ಲ. ಇಲ್ಲ ಬಂಗಾರದ ಗೋಪುರನೇ ಕಟ್ಟಿಸ್ಬಿಡ್ತೀವ್ರಿ, ಅವಾಗ ದೇವ್ರು ಮೆಚ್ತಾನ ಇಲ್ಲ. ಮತ್ತೆ ದೇವ್ರು ಮೆಚ್ಚಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು? 3 ಹೊತ್ತು ಉಪವಾಸ ಮಾಡಿದ್ರು ದೇವ್ರು ಮೆಚ್ಚಂಗಿಲ್ಲ. 3 ಹೊತ್ತು ಆತನ ಜಪ ತಪ ಯಜ್ಞಗಳನ್ನ ಮಾಡಿದ್ರು ದೇವ್ರ ಮೆಚ್ತಾನೋ ಇಲ್ಲೋ ಗೊತ್ತಿಲ್ಲ. ದೇವರು ಬಹಳ ಸರಳ, ಬಹಳ ನಿರಾರೂಪ. ದೇವರು ಮೆಚ್ಚಬೇಕಾಗಿತ್ತು ಅಂದ್ರೆ ಏನೂ ಮಾಡಬಾರ್ದು. ಯಾರು ಇನ್ನೊಬ್ಬರು ಬಟ್ಟೆ ಮ್ಯಾಗ ಬರಂಗಿಲ್ಲ, ಯಾರು ಇನ್ನೊಬ್ಬರಿಗೆ ಬೈಯಂಗಿಲ್ಲ, ಯಾರು ಇನ್ನೊಬ್ಬರ ಕಾಲು ಎಳೆಯಂಗಿಲ್ಲ, ಯಾರು ಇನ್ನೊಬ್ಬರ ಮನಿ ಮುರಿಯಂಗಿಲ್ಲ. ಅವ್ರಿಗೆ ಅಷ್ಟು ದೇವ್ರ ಮೆಚ್ಚುದು. ಊರಾಗ ಇನ್ನೊಬ್ಬರು ಮನಿ ಡಾಬ್ ಹಾಕಿ, ಊರಾಗ ಇನ್ನೊಬ್ಬ ಯಾವ ಬೆಳೆಯಕತ್ತಾನಂತ ಅವನ ಕಾಲು ಎಳೆದು, ಯಾರೋ ಊರಾಗ ಆರಾಮದಾನಂದ್ರ ಅವ್ನು ನೋಡಿ ಹೊಟ್ಟೆ ಕಿಚ್ಚಿ ಪಟ್ಟು ಶ್ರೀಶೈಲ ಮಲ್ಲಪ್ಪ ಹೋಗಿ 1 ಲಕ್ಷ ರೂಪಾಯಿ ಕೊಟ್ಟು ಬಂದ್ರ ಮಲ್ಲಪ್ಪ ಮೆಚ್ಚಕ ಸಾಧ್ಯ ಐತಿ? ಊರಾಗ 1 ರೂಪಾಯಿನೂ ದಾನ ಧರ್ಮ ಮಾಡದೇನೆ ಯಾವರ ಏನಂದ್ರ ಊರಾಗ ಹಾಲು ಗುಳಿ ಬಿದ್ದಿರ್ತದ, ಗುಳಿ ಜೀರ್ಣೋದ್ಧಾರ ಮಾಡಾಕತ್ತೀವಿ ಅಂತ ಯಾರ ಬಂದ್ರ ನೀ ಏನ್ ಜೀರ್ಣೋದ್ಧಾರ ಮಾಡ್ತೀವಿ, ನಾ ಪಟ್ಟಿ ಕೊಡಂಗಿಲ್ಲ ಅಂತ ಊರಾನ ಲಿಂಗಕ್ಕ ಪಟ್ಟಿ ಕೊಡ್ತಾನೆ ಹೋಗಿ ಕಾಶಿ ವಿಶ್ವನಾಥ ಲಿಂಗಕ್ಕೆ 1 ಲಕ್ಷ ರೂಪಾಯಿ ಬರೆಸಿ ಬಂದ್ರ ಕಾಶಿ ವಿಶ್ವನಾಥ ಮೆಚ್ಚಕ ಸಾಧ್ಯ ಐತಿ ಅಂತ ಹೇಳಿ ನೋಡೋಣ, ಮೆಚ್ಚಂಗಿಲ್ಲ. ಕಾಶಿ ವಿಶ್ವನಾಥ ಒಂದು ಪ್ರತ್ಯಕ್ಷ ಆಗಿ ಊರಾಗ ಯಾರು ಮುಂದೆ ಬಂದಿದ್ದಿಲ್ಲ. ಒಬ್ಬ ಕಾಶಿ ವಿಶ್ವನಾಥ ಹೋಗಿದ್ದ, ಊರಾಗ ಯಾರು ಮುಂದೆ ಬಂದಿದ್ದಿಲ್ಲ. ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಕಮಿಟಿಯವ್ರು ನಿಂತಿದ್ರು, ಯಾರು ಮುಂದೆ ಬಂದಿದ್ದಿಲ್ಲ. 1-2 ಜನ ಊರಾಗ ಏನ್ ಮಾಡ್ತೀವಿ ನಡಿ ಕಾಶಿಗೆ ಹೋಗುವಂತ ಕಾಶಿಗೆ ಹೋಗಿ ದರ್ಶನ ತಗೊಂಡು ಅಲ್ಲಿ 1 ಲಕ್ಷ ರೂಪಾಯಿ ಗುಂಡೆದಾಗ ಹಾಕಿದ್ರು. ಗುಂಡೆದಾಗ ಹಾಕಿ ಬರ್ಬೇಕಾದ್ರೆ ಕಾಶಿ ವಿಶ್ವನಾಥ ದರ್ಶನ ಕೊಡ್ತೇವೆ. ಅದು ಕಾಶಿಯ ಲಿಂಗ ಹೇಳ್ತು, ಅಲ್ಲಪ್ಪ ನಿಮ್ಮೂರಾನ ಇರೋ ಲಿಂಗ ಬೇರೆ ಐತೇನು, ಇಲ್ಲಿ ಬಂದು ನನ್ನ ಹುಡುಕಾಡಕತ್ತೀರಲ್ಲ, ನಿಮ್ಮೂರಾಗಿರೋ ನನ್ನನ್ನ
ಮಳ್ಯಾಗ ನೆನಪಂಗ ಮಾಡಿರಿ, ಇಲ್ಲಿ ಬಂದು ನನಗೆ 1,00,000 ರೂಪಾಯಿ ಕೊಡಕತ್ತೀರಿ, ಇಲ್ಲಿ ನನಗೆ 1,00,000 ರೂಪಾಯಿ ಕೊಟ್ಟರೆ ನಾ ಖುಷಿ ಪಡಂಗಿಲ್ಲ. ನಿಮ್ ಊರಾಗಿರೋ ಲಿಂಗದ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಮನಿ ಮಕ್ಳಿರೋ ಗುಡಿಸಲ್ದಾಗಿರೋಂಗ್ ಹೋಗಿ 2 ತುತ್ತು ಅನ್ನ ಹಾಕಿ ಬಿಟ್ಟಿದ್ರೆ ಅಲ್ಲೇ ನಾ ಇದ್ನಲ್ಲ, ಇಲ್ಲಿ ಯಾಕೆ ನಾನು ಯಾರು ಹಸಿದವರ ಹೊಟ್ಟೆ ತುಂಬಿಸಾರ ಅಲ್ಲೇ ದೇವರದಾರ. ಯಾರು ಇನ್ನೊಬ್ಬರು ಹೊಟ್ಟಿ ಮ್ಯಾಗ ಹೊಡೆದಿಲ್ಲ ಅಲ್ಲೇ ದೇವರದಾರ. ಯಾರು ಇನ್ನೊಬ್ಬರಿಗೆ ಆಡ್ಕೊಂಡಿಲ್ಲ, ಕಾಲು ಎಳೆದಿಲ್ಲ, ಮತ್ತೆ ಮನಿ ಮ್ಯಾಗ ಗೊತ್ತಾಯ್ತಲ್ಲ, ಮನಿ ಮ್ಯಾಗ ಮಾಡಿಸ್ಬೇಕಂದ್ರೆ ಗೊತ್ತಾಗ್ತೈತಿ. ನೀವು ಬಳಿ ಸಾಲಿನ ಏನ್ ಗೊತ್ತಿಲ್ಲ, ನಮ್ಮ ಕಡೆ ಬಳಿ ಲಿಂಗಣ್ಣ ಸಿಗ್ತಾವ ಮನೆಗೆ, ಬಳಿ ಲಿಂಗಣ್ಣ ಅವು ಏನ್ ಲಿಂಗಣ್ಣ ದೇವ್ರ ಸೃಷ್ಟಿ ಮಾಡಲ್ಲ. ಚಂದಾಗಿ ಬ್ಯಾಸಿಗ್ಯಾಗ ಕಟ್ ಮಾಡಿ ಶರಬತ್ ಮಾಡಿ ಚಂದ ಕುಡಿಯೋ ಒಂದ್ 2 ಐಸ್ ಕ್ಯೂಬ್ ಹಾಕೊಂಡ ದೇವ್ರ ಸೃಷ್ಟಿ ಮಾಡ ಬಿಟ್ಟಿವಿ. ಒಗೆದ ಇನ್ನೊಬ್ಬರಿ ಮನಿ ಮ್ಯಾಗ ಒಗೆದ ಬಳಿ ಸಾಲ ಮಂದಿ ಗೊತ್ತಿಲ್ಲ. ನಮ್ ಕಡೆ ಅಂತೂ ಬರೀ ಅವ್ರ ಮುಂದ್ ಹೋಗ್ಯ. ಲಿಂಗಣ್ಣ ಎದಕ್ಕೆ ಸೃಷ್ಟಿ ಮಾಡಿದ್ದಾನೆ ದೇವರು? ಎದಕ್ಕೆ ಸೃಷ್ಟಿ ಮಾಡ್ಯಾನ? ಚಂದ ಶರಬತ್ ಮಾಡಿ ಕುಡಿ ಅಂತ ಸೃಷ್ಟಿ ಮಾಡ್ಯಾನ. ಅದನ್ನ ಬಿಟ್ಟು ಆ ಲಿಂಗಣ್ಣ ಯಾರ ಮಾತು ಕೇಳಂಗಿಲ್ಲ ಅಂತ ತಿಳ್ಕೊಳ್ಳಿ. ಊರಾಗ ಏನ್ ಸಿಎಂ ಬಂದ್ರು ಮಾತು ಕೇಳಂಗಿಲ್ರಿ ಅಜ್ಜಾರ, ಅಷ್ಟು ವಾಂಡದ ಅವ್ನ ಮಾತು ಕೇಳಬೇಕಿತ್ತ. ಏನು ಮಾಡ್ಬೇಡ್ರಿ, ಅಡ್ಡೆಚ್ಚು ಲಿಂಗಣ್ಣ ಉದ್ದ ಹೆಚ್ಚಾರ ಕುಂಕುಮ ಹಾಕಿ ಬೆಳಗ್ಗೆ ಹೊಸಲಿ ಮ್ಯಾಗ ಒಗದ್ ಬಿಡ್ರಿ, ಮನಿ ದಾಟಬಹುದು ನಾವು. ಅಂದ್ರ PM ಮಾತು ಕೇಳಲಾರ ಯಾರ ಮಾತು ಕೇಳ್ತಾನ? ಸುಮ್ನೆ ₹2 ಲಿಂಗಣ್ಣ ಮಾತು ಕೇಳ್ತಾನ. ಲಿಂಗಣ್ಣಿಗೆ ಇರೋ ಅಂಜಿಕ್ ಏನಾರ ಊರಾಗ ಹಿರಿಯರ್ ಇತ್ತು ಅಂದ್ರೆ ಯಾವ ಊರ ಹಾಳಾಗ್ತಿದ್ದಿಲ್ಲ. ಊರಾಗ ಹಿರಿಯರಿಗೆ ಒಪ್ಕೋಬೇಕಾದ್ರೆ ಮಾತಾಡಿ ಲಿಂಗಣ್ಣಿಗೆ ಅಂಜು ಜಾಯಮಾನ್ದಾಗ ನಾವು ಬದುಕಾಕತ್ತೀವಿ. ಅದಕ್ಕ ಊರು ಹಾಳಾಗತ್ತಾವ ಅಷ್ಟೇ. ಲಿಂಗಣ್ಣ ಇರುವುದು ಹಟ್ಟಿ ತುಂಬ್ಸಾಕ, ಇನ್ನೊಬ್ಬರ ಮನೆಗೆ ಒಗ್ಯಾಕ ಅಲ್ಲ. ಎಷ್ಟು ಸಾಧ್ಯ ಐತಿ ಅಷ್ಟು ಚಂದ ಆರಾಮಾಗಿ ಬದುಕೋದು. 2 ನೆನಪಿಟ್ಕೊಳ್ಳೋದು, 2 ಮರೆತುಗಳು. ಏನ್ 2 ನೆನಪಿಟ್ಕೋಬೇಕು? ಯಾವ 2 ನೆನಪಿಟ್ಕೋಬೇಕು? ಯಾವುದು ಇದ್ದಂಗಿರಂಗಿಲ್ಲ. ಇದು ಜೋತು ಬೀಳುವ, ಇವು ಕಿವಿ ಹೋಗುವ, ಇವು ಅಲ್ಲೆಲ್ಲ ಬಿಟ್ಟು ಹೋಗುವ, ಇದು ಬೆನ್ನ ಬಾಗುವುದೇ, ಕೈಯಾಗೊಂದು ಕೋಲು ಬರುದ ಮನುಷ್ಯ ಒಮ್ಮೆ ಹೋಗಿ ಮಣ್ಣಾಗ ಹೋಗವನೆ. ಯಾವುದೂ ಇರಂಗಿಲ್ಲ, ಎಲ್ಲವೂ ಬದಲಾಗ್ತಿದೆ ಅನ್ನೋದು ಒಂದೇ ನೆನಪಿಟ್ಕೋಬೇಕು. 2ನೇದು ಸಾವು ಕಟ್ಟಿಟ್ಟು ಬುತ್ತಿ ನೆನಪಿಟ್ಕೋಬೇಕು. ರಾಜ ಆದ್ರೂ ಸಾಯಬೇಕು, ಸೈನಿಕ ಆದ್ರೂ ಸಾಯಬೇಕು. ದೊಡ್ಡ ಮನಿ ಇದ್ದವನು ಮಣ್ಣಾಗ ಹೋಗಬೇಕು, ಬಡವ ಇದ್ದವನು ಮಣ್ಣಾಗ ಹೋಗಬೇಕು. ಮ್ಯಾಕ್ ಕುಂತವ್ರು ಮಣ್ಣಾಗ ಹೋಗಬೇಕು, ಕೆಳಗ್ ಕುಂತವ್ರು ಮಣ್ಣಾಗ ಹೋಗಬೇಕು. ಡೆತ್ ಇಸ್ ಆನ್ ಇನ್ಎವಿಟಬಲ್ ಥಿಂಗ್. ಸಾವು ಕಟ್ಟಿಟ್ಟ ಬುತ್ತಿ. ಸಾವು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನೀವು 2 ನೆನಪಿಟ್ಕೋಬೇಕು. 2 ಮರಿಬೇಕು. ಯಾರು ಬೈದಿರ್ತಾರಲ್ಲ ಅವ್ರನ್ನ ಮರ್ತು ಬಿಡ್ಬೇಕು. ಜಾಸ್ತಿ ತಲೆಯಾಗಿ ಇಟ್ಕೋಬಾರ್ದು. ಬೈದವ್ರನ್ನ ತಲೆಯಾಗಿ ಇಟ್ಕೊಂಡ್ರಿ ರಾಜ ನನಗೆ ಹಂಗಂದ ನನಗೆ ಹಿಂಗಂದ. ನಿಮ್ಗೆ ಏನ್ ನೀವು ಬಂದಿರಲಿ, ನಿಮ್ಗೆ ಏನ್ ತಲೆ ಕೆಡ್ಸಕ್ ಏನ್ ಜಾಸ್ತಿ ಏನ್ ಹೇಳೋದ್ ಬೇಡ. ಆಕಿ ಹಂಗಂದ ನೋಡಂತ ಇಷ್ಟ ಅಂದು ಹೋಗ್ಬಿಟ್ರೆ ಮುಗಿದ್ ಹೋಯ್ತು ಕತಿ. ನಿದ್ದಿ ಮಾಡಿದ್ಯಾ ನೀವು? ಸಾಧ್ಯನೇ ಇಲ್ಲ. ಹೆಂಗ ಅಂದ್ರಂಗಿಲ್ಲ. ಆಕಿ ಯಾವ ಹೇಳಿರ್ತಾವಲ್ಲ ನಡುವು ಅವೇ ಹಚ್ಚಿಟ್ಟು ಹೋಗಿರ್ತಾವ. ನನ್ನ ಮಾತು ಕೇಳ್ರಿ, ಅಂದಿರಂಗಿಲ್ಲ. ಯಾವ ನಡುವೆ ನಾವು ಆಟ ಆಡ್ತಿರ್ತಾವಲ್ಲ ಇವು ಬಂದು ಹೋಗಿರ್ತಾವ. ಇಲ್ಲಿದ ಅಲ್ಲಿ ಹೇಳುದು, ಅಲ್ಲಿದ ಇಲ್ಲಿ ಹೇಳುದು, ಇಲ್ಲಿದ ತಂದು ಅಲ್ಲಿ ಹಚ್ಚುದು, ಅಲ್ಲಿದ ತಂದು ಇಲ್ಲಿ ಹಚ್ಚುದು. ಯಾವ ಮಂದಿ ಮಾಡ್ತಿರ್ತಾರ ಆ ಮಂದಿ ಕಿಮ್ಮತ್ತು ಕಟ್ಟಿ ಪಟ್ಟಣದ ಹಂಗ ₹1 ಬೆಲೆ ಜಾಸ್ತಿ ಆಗಂಗಿಲ್ಲ. ಹಾಲು ಹೆಂಗ ಹೊಟ್ಟಿ ತುಂಬಿಸಿ ಕಿಮ್ಮತ್ತು ಜಾಸ್ತಿ ಮಾಡ್ಕೊಂಡದ, ಗೋಡಂಬಿ ದ್ರಾಕ್ಷಿ ಹೆಂಗ ಇನ್ನೊಬ್ರು ಹೊಟ್ಟಿ ತುಂಬಿಸಿ ತನ್ನ ಬೆಲೆ ಜಾಸ್ತಿ ಮಾಡ್ಕೊಂಡದ, ಹಂಗ ಇನ್ನೊಬ್ಬರಿಗೆ ದೀಪ ಹಚ್ಚು ಕೆಲಸ ಮಾಡಿದ್ರೆ ನಿಮ್ಮ ಕೈಗೆ ಬೆಲೆ, ನಿಮ್ ಜೀವನಕ್ಕೆ ಕಿಮ್ಮತ್. ಈ ಕೈಯಿಂದ ಬೆಂಕಿ ಹಚ್ಚು ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ಮ ಬೆಲೆ 0. ಒಟ್ಟ ಬೆಂಕಿ ಹಚ್ಚು ಕೆಲಸ ಮಾಡಬಾರ್ದು, ಅಂತ ಮಂದಿರ ಸಮೀಪ ಹಾಕೋಬಾರ್ದು. ಈ ಮನಿ ಓಪನಿಂಗ್ ಮಾಡಿರ್ತೀರಿ ನೀವು ಬಹಳ ಚಂದ. ಮನಿ ಓಪನಿಂಗ್ ಮಾಡೋದಾಗ ಬರಂಗಿಲ್ಲ ಅವ್ರು. ಮನಿಗ್ ಬಂದ್ ಏನಂತಾರ? ಕಿಡಿಕಿಯಲ್ಲಿ ಇರಬಾರ್ದು ಅನ್ನಂಗಿಲ್ಲ. ಕಿಡಿಕಿಯಲ್ಲಿ ಇರಬಾರ್ದಿತ್ತು, ಕಿಡಿಕಿಯಲ್ಲಿ ಇದ್ರ ಲಕ್ಷ್ಮಿ ಬರಂಗಿಲ್ಲ, ಮನಿಗೆ ಅನ್ನಂಗಿಲ್ಲ ಅಂತಾರ. ಇಲ್ಲ ಬರ್ತಾವ ಮಂದಿರುವ ಅಂತ. ಆಮೇಲೆ ಒಳಗ್ ಹೋಗ್ತಾರ, ಜಗಲಿ ನೋಡ್ತಾರ, ಏನಂತಾರ? ಜಗಲಿ ಇರಬಾರ್ದಿತ್ತು, ಹೊಸ ಮನಿ ಗಂಡಪತಿ ಹೆಣ ಕೂಡ ಮನಿ ಕಟ್ಟ್ಯಾರ. ಮನಿ ಚಂದ ಕಟ್ಟ್ಯಾನ ಅಂತ ಖುಷಿ ಪಟ್ಟ ಮಂದಿಗಿಂತ ಯಾರ ಮನಿ ಡಬ್ ಹಾಕಿ ಮನಿ ಕಟ್ಟ್ಯಾನ ಅಂದ ಮಂದಿನೇ ಜಾಸ್ತಿ ಊರ. ಸೆಕೆಂಡ್ ಹ್ಯಾಂಡ್ ಕಾರ್ ತಂದಿರ್ತೈತಿ ದುಡುದು ಲೋನ್ ಮಾಡಿ. ಚಂದ ಕಾರ್ ತಂದ ನಿಮ್ಗೊಂದು ಶುಭಾಶಯ ಹೇಳುನು, ಕಂಗ್ರಾಟ್ಸ್ ಹೇಳುನು ಅಂತ ಅಂದ ಮಂದಿಗಿಂತ ಇವನ ಕಾರ್ ಎಲ್ಲರ ಪಂಚರ್ ಆಗಬಾರ್ದ, ಇವನ ಕಾರಿಗೆ ಒಂದ್ 2 ಸ್ಕ್ರಾಚ್ ಬೀಳ್ಬಾರ್ದ, ಇವನ್ ಮನಿ 2 ಬಿರುಕು ಬೀಳ್ಬಾರ್ದ ಅಂತ ಆಸೆ ಪಟ್ಟ ಮಂದಿ ಹೆಚ್ಚು. ಇರುವೆ ನೋಡ್ಕೊಂತ ಹೋಗುದು. ಅವು ಜಗಲಿ ಯಾಕೆ ಇಲ್ಲಿ ಇತ್ತು, ಕಿಡಿಕಿ ಯಾಕೆ ಇಲ್ಲಿ ಇತ್ತು, ಅದು ಯಾಕೆ ಇಲ್ಲಿ ಇತ್ತು, ಇದು ಯಾಕೆ ಇಲ್ಲಿ ಇತ್ತು ಅಂತ ಬಂದ್ರು ಅಂದ್ರು. ಪಾಪ ಒಬ್ಬನಿನ ಜನ ಅದನ್ನೇ ತೆಲಾಗ್ ತಗೊಂಡು ಕುಂತ. ಗಿಫ್ಟ್ ಕೊಟ್ಟಿದ್ದು ಹಾದು, ಬಂಗಾರ ಕೊಟ್ಟಿದ್ದು ಹಾದು, ತೆಲಾಗ್ ಉಳಿತೇನು,
ಜಗಲಿ ಯಾಕೆ ಇಲ್ಲಿತ್ತು, ಕಿಟಕಿ ಯಾಕೆ ಇಲ್ಲಿತ್ತು, ಬರೇ ಬಂಗಾರ ಚಂದ ಊಟ ಮಾಡಿ ಮನೆ ಹೋಗ್ತೀನಿ ಜನ ಹೊರಗೆ ಹೋಗ್ಬೇಕಿಲ್ಲ. ಹೋಗು ಮಂದಿ ಒಂದ್ ಏನಾರ ಕಟ್ಟು ಹೋಗ್ಬಿಡುದು. ನಿಮ್ ಮನೆ ಕಟ್ಟಾಕ ಆಗಿಲ್ಲ ಅಂತ ಮಾತಾಡ್ಯಾರ. ಎದಕ್ಕೆ ಹೇಳ್ಯಾರ? ನಿಮ್ ಮನೆ ಕಟ್ಟಾಕ ಅವ್ರಿಗೆ ಆಗಿಲ್ಲ ಅಂತ ಮಾತಾಡ್ಯಾರ. ಅವ್ರ ಏನಂತಾರ? ಕಿಟಕಿಯಲ್ಲಿ ಇರಬಾರ್ದಿತ್ತು, ಜಗಲಿಯಲ್ಲಿ ಇರಬಾರ್ದಿತ್ತು, ಟಿವಿಯಲ್ಲಿ ಇರಬಾರ್ದಿತ್ತು ಅಂತಾರಲ್ಲ. ಅವ್ರಿಗೆ ಏನ್ ಮಾಡ್ರಿ, ಇವತ್ತು ಒಂದು ತಲೆ ಬಿಟ್ಕೊಂಡ್ಬಿಡ್ರಿ. ಹಿಂಗ ಅಂದವ್ರಿಗೆ ಏನ್ ಹೇಳ್ಯಾರಪ್ಪ ಅಂತ ಹೇಳಿ ತಾಳಿಕೋಟಿ ಸ್ವಾಮಿಗಳು, ಕಿಟಕಿಯಲ್ಲಿ ಇರಬಾರ್ದಿತ್ತು, ಜಗಲಿಯಲ್ಲಿ ಇರಬಾರ್ದಿತ್ತು, ಟಿವಿಯಲ್ಲಿ ಇರಬಾರ್ದಿತ್ತು ಅಂತ ಯಾವ ಮಂದಿ ಅಂದೈತಿ ಅವ್ರಿಗೆ ಕೈ ಮುಗಿದು ನೀ ಹುಡ್ಲೇಬಾರ್ದಿತ್ತು ಅಂದ್ರು. ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಮನೆಯ ಆರಾಮ್ ಇರ್ತಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಕಿಟಕಿಯ ಆರಾಮ್ ಇರ್ತಿದ್ವು ಯಾರು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಮನಿ ಮ್ಯಾಗಿನೂ ಜಗಲಿ ಮ್ಯಾಗಿನೂ ದೇವರಟ್ಟ ಆರಾಮ್ ಇರ್ತಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಮನಸ್ಸೇ ಆರಾಮ್ ಇರ್ತಿತ್ತು, ನನ್ನ ಮಕ್ಕಳು ನನ್ನ ಹೆಂಡರು ಊರೇ ಆರಾಮ್ ಇರ್ತಿತ್ತು, ನೀ ಹುಟ್ಟಲೇಬಾರ್ದಿತ್ತು ಅಂದ್ಬಿಡೋದು. ಬರಂಗಿಲ್ಲ ಇನ್ನೊಂದ್ಸಲ ಕಿಟಕಿ ಎಕಡನೇ ಇರ್ಲಾಕ. ಮನಿ ಒಳಗಿನ ಕಿಟಕಿ ಬದಲು ಮಾಡಿದ್ರ ಮನ್ಯಾಗ ನೆಮ್ಮದಿ ಸಿಗಂಗಿಲ್ಲ. ಮನಸ್ಸು ಒಳಗಿನ ಕೀಟಗಳನ್ನ ಬದಲು ಮಾಡಿಬಿಟ್ರೆ ಸಾಕು, ಮನಸ್ಸಿಗೆ ನೆಮ್ಮದಿ ಸಿಕ್ಕರೆ ಮನಿ ಆರಾಮ್ ಇರ್ತೈತೆ ಅಷ್ಟೇ. ಮನಸ್ಸು ನೆಮ್ಮದಿಯಿಂದ ಇರ್ಬೇಕು, ಮನಿ ಅಲ್ಲ. ಮನಸ್ಸು ಚಲೋ ಇರ್ಬೇಕು. ಮನಿ ತಗೊಂಡು ಏನ್ ಮಾಡೋದು? ಯಾರು ಶ್ರೀಮಂತರು ಅಚ್ಚಾರ ಹಂಗಂತೀರ? ಹಾಗಿದ್ರೆ ಶ್ರೀಮಂತರು ಯಾರು? ನಾನು ಇನ್ನೂ ಕೇಳಿಸ್ತೀನಿ. ನಿಜವಾದ ಶ್ರೀಮಂತರು ಯಾರು? 1 ಕೋಟಿ ರೂಪಾಯಿ ಮನಿ ಕಟ್ಟಿರ್ತಾನ. ಮನೆ ಬಂದಿದ್ದ ಜಾತ್ರೆಗೆ, ಕಡಿಮೆ ಕಾಶ್ಮೀರ ಜಾತ್ರೆಗೆ ಬಂದಿದ್ದ ಅಜ್ಜಾರ 1 ಕೋಟಿ ರೂಪಾಯಿ ಮನಿ ಕಟ್ಟಿನಿ. ಮನಿ ಕಟ್ಟಿ 2 ತಿಂಗಳಾಗಿಲ್ಲ. ಮನಿ ಕಟ್ಟಿ 2 ತಿಂಗಳಾಗಿಲ್ಲ. 1 ದಿನಾನು ಚಲೋ ನಿದ್ದೆ ಮಾಡಿಲ್ಲ ಅಂದ. ಮತ್ತೆ ಬೆಂಕಿ ಹಚ್ಚ ಕಟ್ಟ ಮನೆ 1 ದಿನ ಚಲೋ ನಿದ್ದೆ ಮಾಡ್ಲಾರ್ದವ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಾನ. ಒಮ್ಮೆ ಕಣ್ಣು ಮುಚ್ಚಿಲ್ಲ. ಯಾಕ? ಎಲ್ಲರ ಬಿರುಕು ಬಿದ್ರ ಅಂತ ಮನಸ್ಸಿನಾಗ ಚಿಂತಿ. ಚಲೋ ಪೇಂಟ್ ಮಾಡಿಸಿನಿ, ಏನಾರ ಹೊಲಸಾಯ್ತು ಅಂದ್ರ ಮನಿ ಓಪನಿಂಗ್ ಮಾಡಿ ಹೊರಗೆ ಒಂದ್ 20 ಲಕ್ಷ ಗಾಡಿ ತಂದಿನಿ, ಎಲ್ಲರ ಒಂಚೂರು ಸ್ಕ್ರಾಚ್ ಆಯ್ತು ಅಂದ್ರೆ ಚಿಂತೆ ಮಾಡಿ ನಿದ್ದೆ ಕೆಡಿಸ್ಕೊಂಡ. ಮನಿ ಚಂದ ಕಟ್ಟಿದ್ದ, ಇವಾಗ ಚಂದ ಇರೋದು ಮರತ. ಮತ್ತ ಅವ ಹೆಂಗ ಶ್ರೀಮಂತ ಆಗಕ ಸಾಧ್ಯ? ಏನೊಂದು ಒಂದು 60 ಲಕ್ಷ ದುಡಿತಾನ ತಿಂಗಳ. ಟೇಬಲ್ ಮುಂದ 1,000 ಬಗೆ ಊಟ ಅದಾವ, ತಿಂಡಿ ತಿನಿಸುಗಳದಾವ, ಸಿಹಿ ಅದಾವ, ತಿನ್ನಾಕ ಬರಂಗಿಲ್ಲ. ಯಾಕ? ಬಿಪಿ ಶುಗರ್ ಐತಿ, ತಿನಿಸು ತಿನ್ನಾಕ ಬರಂಗಿಲ್ಲ. ಏನ್ ಮಾಡೋದು? ಯಾವ ಶ್ರೀಮಂತರು? ನಿಜವಾದ ಶ್ರೀಮಂತರು ಯಾರು? 1 ಕೋಟಿ ಮನಿ ಕಟ್ಟಿದ್ರು ನಿದ್ದೆ ಹತ್ಲಾರು ಶ್ರೀಮಂತರಲ್ಲ. ಗುಡಿಸಲ್ದಾಗಿದ್ರು 8 ತಾಸು ನಿದ್ದಿ, 3 ಹೊತ್ತು ಬಿಸಿ ರೊಟ್ಟಿ ಊಟ, ಹೆಂಡತಿ ಮಕ್ಕಳ ಜೊತೆ ಪ್ರೀತಿ ಮಾತಾಡ್ಕೊಂತ ಯಾವ ಬದುಕ್ತಾನ ಅವನೇ ನಿಜವಾದ ಶ್ರೀಮಂತ. ಶ್ರೀಮಂತಿಕೆ ಅಂದ್ರೆ ಏನು? ನಾವು ತಿಳ್ಕೊಂಡಿವಿ. ಶ್ರೀಮಂತಿಕೆ ಅಂದ್ರೆ ದೊಡ್ಡ ಗಾಡಿ, ಶ್ರೀಮಂತಿಕೆ ಅಂದ್ರೆ ದೊಡ್ಡ ಮನಿ, ಶ್ರೀಮಂತಿಕೆ ಅಂದ್ರೆ ಮೈ ತುಂಬಾ ಬಂಗಾರ ಹಾಕೊಳ್ಳೋದು. ನೀವು ಹಾಕುತ್ತೀರೋ ಬಂಗಾರ? ನಾ ಹೇಳ ಎಷ್ಟು ಕಣ್ಣಾಗ ಹತ್ರ ಕಣ್ಣೀರ್ ಬರ್ತೈತಿ ಚಲೋ. ದೇವರೇನಾರ ಕಣ್ಣಾಗತ್ತ ಬಂಗಾರ ಬರ್ತೈತಿ ಅನ್ನೋದು ಮಾಡಿದ್ನಂದ್ರ ಟೈಮ್ ಯಾರು ನಂತಿದ್ದಿಲ್ಲ ನೀವು? ಸಾಧ್ಯನೇ ಇಲ್ಲ. ಯಾರು ನಗದು ಹೇಳಿ ಬೇಕಂತ ಹೇಳುದು? ಯಾಕೆ? ಬಂಗಾರ ಬರ್ತೈತಿ ಅನ್ನೋದು ಅಳುದಾಳು ಮನೆಗೆ ಹೋದಾಗ ಬೇಕಂತ ಹೇಳುದು ಯಾಕೆ? ಬಂಗಾರ ಬರ್ತದ. ದೇವ್ರ ಬಾಳ ಶರಣ್ಯ. ಹಿಂಗಾದ್ರೆ ನಾ ಗದ್ದಕ್ಕೆ ಹೋಗ್ತೀನಂತ ಕಣ್ಣೀರ್ ಇಟ್ಟಾನವ. ಕಣ್ಣಾಗಿಂದ ಏನಾರ ಅತ್ತಾಗಿ ಬಂಗಾರ ಬರೋಂಗ್ ಇಟ್ಟಿದ್ನಂದ್ರ ನೀವ ಒಮ್ಮೆ ನಗಂಗೇ ಇಲ್ಲ. ನೀವು ನಮ್ಮ ಮಂದಿ ಬಡ ನಮ್ಮ ಮಂದಿ ಬಂಗಾರ ಬರ್ಲಿಕ್ಕಂದ್ರೆ ನಗುದ್ರು ಬಿಡ್ರಿ. ಆ ಮಾಡ್ತಾರೆ ನೀವೊಂದು ನಗಂಗೇ ಇಲ್ಲ. ಬಂಗಾರ ಹಾಕೊಂಡಿರಲಿಲ್ಲ ಇವಾಗ 1, 2, 3 4 ಇರ್ತಾವ. ಇರಂಗಿಲ್ಲ. ಅದು ನಾರ್ಮಲ್ ಒಂದು ಹಾಕೊಂತೀರಿ. ಅದ್ರ ಮ್ಯಾಗ ಏನ್ ಹಾಕೊಂತೀರಿ? ಏನ್ ಹಾಕೊಂತೀರಿ? ಅಜ್ಜಿಲ್ಲ ಹಂಗಾಗಿ ಅದ್ರ ಮ್ಯಾಗಿನ ರಾಜ್ಯ ಇವಾಗ ಹಾಕೊಂತಿರ್ಲಿಲ್ಲ. ಕಿವಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಬಂಗಾರನೇ ಹಾಕೊಂಡ್ರೆ ಕಿವಿ ಚಂದ ಕಾಣ್ತೈತೆ ಅಂತ ಯಾರು ಹೇಳಿದ್ರು? ಯಾರು ಹೇಳಿಲ್ಲ. ಮಗ್ಳ ಮನೆಯವ್ರು ಹೇಳ್ಯಾರ ಅಂತ ಕೇಳಿದ್ರೆ ಮಗ್ಳ ಮನೆಯಾಗ ಚಲೋ ಬಂಗಾರ ತಂದಾರ, ನಂದಿಲ್ಲಲ್ಲ ಅಂತ ಬಂಗಾರ ತಂದಿರ್ತೀವಿ. ಹೋಲಿಕೆ ಮಾಡ್ಕೊಂಡು ಬದುಕಿವಿ ಸಣ್ಣವರಾಗಿ. ಕಿವಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಬಂಗಾರ ಹಾಕೊಂಡ್ರೆ ಅಷ್ಟೇ ಕಿವಿ ಚಂದ ಕಾಣಂಗಿಲ್ಲ. ಕಿವಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಕಾಶಿ ಮತ್ತೆ ಪುರಾಣದ 4 ನುಡಿ ಕಿವಿ ಬಿದ್ದು ಅಂದ್ರೆ ಕಿವಿ ಚಂದ ಕಾಣ್ತೈತಿ. ಅಂದ್ರೆ ದೇವರು ಕಿವಿ ಕೊಟ್ಟಿದ್ದು ಚಲೋ ಕೇಳಿಸ್ಕೊಳಕ. ಇಲ್ಲಿದ ಅಲ್ಲಿ ಹೋಗಿ ಅಲ್ಲಿದ್ ಇಲ್ಲಿ ಹೋಗಿ ಇಲ್ಲಿದ ಅಲ್ಲಿ ಕೇಳಿಸ್ಕೊಂಡು ಅಲ್ಲಿದ್ ಇಲ್ಲಿ ಕೇಳಿಸ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ ದೇವ್ರ ಕಿವಿ ಕೊಟ್ಟಿಲ್ಲ. ಎದಕ್ ಕೊಟ್ಟಾನ ದೇವ್ರ ಕಿವಿ? ಚಲೋ ಕೇಳಿಸ್ಕೊಂಡು ಚಂದ ಬರಕ ಆರಾಮ್ ಇರಾಕ್ ಕಿವಿ ಕೊಟ್ಟಾನ. ಆ ಕಿವಿ ಅದಕ್ಕೆ ಬಳಕೆ ಆಗ್ಬೇಕು. ಅದನ್ನ ಬಿಟ್ಟು ನಾವು ಹೊರಗ ಅದಕ್ಕೊಂದು ಆರ್ಟಿಫಿಷಿಯಲ್ ಏನೇನು ಬೇಕು ಎಲ್ಲಾ ಮಾಡ್ಕೊಂಡಿವಿ ಅಷ್ಟೇ. ಮತ್ತ ಜೀವನ ಬಂಗಾರ ಆಗ್ಬೇಕಾಗಿತ್ತು ಅಂದ್ರೆ ಬಂಗಾರದ ವಸ್ತುಗಳು ಹಾಕೊಂಡ್ರೆ ಜೀವನ ಬಂಗಾರ ಆಗಂಗಿಲ್ಲ. ಒಂದು ಮುದುಕಿರ್ತೇವೆ, ಮುದುಕಿ 80 ತೊಲಿ ಬಂಗಾರ ಕೊಡಿತದ ಮುದುಕಿದ್ದಾಗ ನಾ ಮಾಡ್ತೀವಿ. ವಯಸ್ಸಿತ್ತಂದ್ರೆ 8 ತೊಲಿ ಬಂಗಾರ ಹಾಕೋತಿರ್ಬೇಕಂತೀನಿ ನಾ. 80 ತೊಲಿ ಬಂಗಾರ ಹಾಕೊಂಡು ಊರಾಗ ಒಂದ್ ರೌಂಡ್ ಹೊಡಿತು ಜಾತ್ರೆಯನ್ನ. ಒಬ್ಬರ ಮುದುಕಿಗೆ ಚಂದ ಕಾಣಕತ್ತಿ ಅನ್ನಬೇಕಲ್ಲ, ಒಬ್ರು ಅನ್ಲಿಲ್ಲ. ಕಣ್ಣು ಕೆಂಪಾಗ್ಬಿಟ್ಟು ಮುದುಕಿಗೆ ಅಲ್ಲ 80 ತೊಲಿ ಬಂಗಾರ ಹಾಕಿನಿ
ಒಬ್ರು ಚಂದ ಕಾಣಕತ್ತಿ ನೋಡ್ಬೇ ಬಾರಿ ಹಾಕಿ ನೋಡ್ಬೇ ಅನ್ಲಿಲ್ಲ. ಹೆಣ್ಮಕ್ಳಿಗೆ ಹಿಂಗ್ ಮಾಡ್ದಾಗ ಹಿಂಗ್ ಅನ್ಲಿಲ್ಲ ಅಂದ್ರೆ ನಿಮಗೆ ತಾಪ ಬಾಳ ಕಂಡಪಟ್ಟಿ ನೆತ್ತಿಗೆ ಹೋಗ್ತದ. ಅದು ಮುದಿಕೆಂತು ಹಿಂಗಾದ್ರೆ ಕೆಲಸ ಆಗಂಗಿಲ್ಲ, ನಾ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೋಗಿ ಊರ್ ಹೊರಗೆ ಬಣವಿ ಹುಲ್ಲಿಂದು ಮೇವಿಂದ ಮಾಡಿದ ಗುಡಿಸಲ ಇತ್ತು. ಬಡ ಹೋಗಿ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಲು. ಬಂಗಾರ ಜಾಸ್ತಿ ಏನ್ ಹಾಕೊಂಡಾಳ ಬುದ್ಧಿ ಮತ್ ಬರೋದಲ್ಲ, ಅದು ಬರೋದ್ರಿಗೆ ಬುದ್ಧಿ. ಬಡ ಹೋಗಿ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿದ್ದು. ಊರಾಗ ಮಂದಿ ಜಾತ್ರೆ ಹಬ್ಬ ಎಲ್ಲಾ ಬಿಟ್ಟು ಪಾಪ ಯಾರಿಗಾರ ಏನಾರ ಆಯ್ತಾನಂತ ಎಲ್ಲಾ ಗುಡಿಸಲ್ ಕಡೆ ಹೋದ್ರು. ಗುಡಿಸಲು ಮುಂದ ನಿಂತಿದ್ದು ಕೈ ಕಟ್ಕೊಂಡು ಮುದುಕಿ 80 ತೊಲಿ ಬಂಗಾರ ಹಾಕೊಂಡು ಏವ ನನಗೆ ಹೇಳ್ರಿ, ದೀಪದ ಮುಂದ ಬೆಂಕಿ ಮುಂದೆ ನಿಂತಾಗ ನಿಮ್ ಬಂಗಾರ ಏನಾಗ್ತೈತಿ? ಕರುಗಲ್ಲ, ಬೆಳಗಿಲ್ಲ, ದೂರ ಇದ್ದಕ್ಕೆ ಯಾಕೆ ಕರೆಸ್ಕೊಳ್ರಿ? 80 ತೊಲಿ ಕರೆಸಾಕ್ ಬರ್ತಾರ ಪಾಪ ಯಾಕೆ ಕರೆಸ್ಕೊಳ್ತಾರೆ? ದೂರ ನಿಂತಿದ್ದು ಬೆಳಗಿಲ್ಲ, ಎದಕ್ಕ ಬೆಂಕಿ ಹಚ್ಚಿದ್ರು? ಬೆಳಗ್ಗೆ ಅಂತ ಊರಾಗ ಮಂದಿ ಬಂದವರೆಲ್ಲ ಗುಡಿಸಲ ನೋಡಿದ್ರು ಯಾರು ಇಲ್ಲ ಅಂತ ಗೊತ್ತಾಯ್ತಾ? ಬಡ ಇಕ್ಕಿ ನೋಡಿದ್ರು ಬಡ ಹೊಳಕಿಂತ ಅವಾಗಂದ್ರೆ ಹೊರನು ಬಾಳ ಚಂದ ಕಾಣಕತ್ತಿ ನೋಡಿ. ಅವು 80 ತೊಲಿ ಬಂಗಾರ ಹಾಕೊಂಡು ಇದು ಭಾರಿ ನೋಡು ಮಸ್ತ್ ಹೊಂಟೈತಿ ನೋಡು ಅಂದ್ರೆ ಮುದುಕಿ ನಾಕೊಂತ ಏನಾಗ್ಬೇಕು? ಈ ಮಾತು ಅಗಳೆ ಹೇಳಿದ್ರೆ ಬೆಂಕಿನ ಹಚ್ತಿರ್ಲಿಲ್ಲ ಅಂತೆ. ಅದೇ ಜಸ್ಟ್ ಒಂದ್ 20 ನಿಮಿಷದ ಮುಂಚೆ ಹೇಳಿದ್ರೆ ಬೆಂಕಿನೇ ಹಚ್ತಿರ್ಲಿಲ್ಲ. ಈಗ ಹೇಳಕತ್ತಿರಲ್ಲ ನೀವು ಅಂದ್ರು ಬಂಗಾರ ಏನ್ ಮಾಡ್ಯದ? ಬೆಂಕಿ ಹಚ್ಚೈತಿ. ಬೆಂಕಿ ಹಚ್ಚು ಬಂಗಾರ ನಮ್ಗೆ ಬೇಡ. ದೇವರು ಬಂಗಾರ ಕೊಟ್ಟಾನ. ಅದಕ್ಕೆ ಜ್ಞಾನ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಣಂ ಅನ್ ಕೊಟ್ಟಿಲ್ಲ. ಹಸಿವಾದಾಗ ಏನು ಬಂಗಾರ ತಿಂತೀರ? ಇಲ್ರಿ ನೆರಳಿಕೆ ಆಗಿದ್ರಿ ಅಜ್ಜರ ಅಂತ ಏನೋ ಕಪಾಟದಾಗ ಇಟ್ಟಿದ್ದು ಬಾಂಡ್ ಪೇಪರ್ ತಿಂತೀರಾ? ಸಪ್ತದೇಶ್ವರ ಆಫೀಸ್ ಒಳಗೆ ಸೈನ್ ಆಗಿದ್ದು ನಿಮ್ ಉತ್ತಾರ ತಿಂತೀರಾ? ಏನ್ ತಿನ್ಬೇಕು? ಹಸಿವಾದ್ರ ಅನ್ನನೇ ತಿನ್ಬೇಕು. ಹಸಿವಾದ್ರ ಅನ್ನನೇ ತಿನ್ಬೇಕು. ನೆರಳಿಕೆ ಆದ್ರೆ ನೀರ ಕುಡಿಬೇಕು. ನಿಜವಾದ ಶ್ರೀಮಂತಿಕೆ ವಸ್ತುಗಳು ಯಾವುದು? ಬಂಗಾರ ಅಲ್ಲ. ನಿಜವಾದ ಶ್ರೀಮಂತಿಕೆ ಯಾವುದು ಅಂದ್ರೆ ದೇವರು ಸೃಷ್ಟಿ ಮಾಡಿರೋ ಪ್ರಸಾದ ಅನ್ನ. ಅನ್ನ ತಿಂದಾಗ ಹೊಟ್ಟೆ ತುಂಬತೈತಿ, ಅದು ನಿಜವಾದ ಶ್ರೀಮಂತಿಕೆ. ನೇರಡಿಕೆ ಆದಾಗ ನೀರು ಕುಡಿದು ಅವ್ವ ಆರಾಮ್ ಅನಿಸ್ತೈತಿ. ಬ್ಯಾಸಿಗೆಯಾಗ ಬಾಳ ಹೆರಣಾಗಿರ್ತೀರಿ. ಬಂಗಾರ ತಿನ್ರಿ, ಸಮಾಧಾನ ಹಾಕಿದ್ದೇನು? ಗಟ ನೀರು ಕುಡಿದ್ರೆ ಎಷ್ಟು ಆನಂದ ಆಗಂಗಿಲ್ಲ. ಅದು ನಿಜವಾದ ಸಂಪತ್ತ. ಚಲೋ ಮಾತು ಯಾರ ಆಡ್ತಾರ ಅದು ನಿಜವಾದ ಸಂಪತ್. ಮಾತು ಚಂದ ಇರ್ಬೇಕು, ಅದು ನಿಜವಾದ ರತ್ನ ಅಂತ ಹೇಳ್ತಾರೆ. ಮಾತು ಬಹಳ ಚಲೋ ಇರ್ಬೇಕು, ಅನ್ನ ಇರ್ಬೇಕು, ನೀರ್ ಇರ್ಬೇಕು. ಇವು ಇತ್ತಂದ್ರೆ ಮನುಷ್ಯ ಶ್ರೀಮಂತ. ಇಲ್ಲ ಅಂದ್ರೆ ಮನುಷ್ಯ ಏನಿಲ್ಲ. ಈಗ ತಿಳ್ಕೊಂಡಿರ್ತಾರೆ ಯಾರ ತಿಳ್ಕೊಂಡಾಗ ಏನ್ ಮಾಡ್ತೀರಿ? ಬಾಯಿ ಲಾಸ್ಟಿಗೆ ತಿಳ್ಕೊಳಕಂತ ಏನಂತೀರಿ? ನೀರ್ ಬಿಡು ಅಂತೀರಿ, ಬಂಗಾರ ಬಿಡು ಅಂತೀರಿ? ನೀರ್ ಬಿಡು ಅನ್ನಂಗಿಲ್ಲ. ಮತ್ತ ಅವ್ ಬಾಳ ಬಂಗಾರ ಮಾಡಿದ್ವಿ, ಮತ್ ಬಂಗಾರ ಬಿಡ್ಬೇಕಿಲ್ಲ. ನೀರ್ ಬಿಡು ಅಂತಿರ್ಲಿಲ್ಲ. ನೀವ್ ಎಷ್ಟು ಚೆನ್ನಾಗಿದ್ರಿ ಗೊತ್ತ? ಅವ ತೀರು ಹೋದ ಮ್ಯಾಗ ಅವ್ನ ಚಪ್ಪಲಿ ಹೋಗೋದು ಬಂದೈತಿ, ಹಾಸಿಗೆ ಹೋಗೋದು ಬಂದೈತಿ, ಬಟ್ಟಿ ಹೋಗೋದು ಬಂದೈತಿ, ಬೆಡ್ಶೀಟ್ ಹೋಗೋದು ಬಂದೈತಿ. 20 ಎಕರೆ ನೆಗಲ ಹೊಡೆದಿದ್ನಲ್ಲ, ಜಮೀನು ಹೋಗೋದು ಪರವಾಗಿಲ್ಲ. ಹೋಗಿದ್ರೆ ಇಲ್ಲ ಮರದಿನ ಮುದ್ದೇಬಾಳ ಸಬ್ ಆಫೀಸ್ಗೆ ಹೋಗಿ ನಿಮ್ ಹೆಸರನ್ನ ಮಾಡ್ಕೊಂಡ್ರೆ ಇಟ್ಟು ಬಂದು ಮುಗಿದೋಯ್ತು ಕತಿ. ಮರದಿನ 2 ಮಕ್ಕಳು ಎಲ್ಲ ಹೋಗ್ಯಾವ. ಮುದ್ದೇಬಾಳ ಆಫೀಸ್ಗೆ ಹೋಗಿ ಬಡ ನನ್ನ ಹೆಸರನ್ನ ಸೈನ್ ಹಿಂಗ ಮೊದಲು ಮರಮಕ್ಕಳ ಬರ್ತದ. 1 ವಾರ ಕರ್ಕೊಳ್ಳೋದದ. ಇವ ಅರ್ಧ ಅವ ಅರ್ಧ ಜಗಳ ಮಾಡಿ ಮಣ್ಣಿಗಾಗಿ ಜಗಳ ಆಡಿದ್ರು. ಮರ್ತಾರ ಮಣ್ಣಾಗ ಹೊಕ್ಕಿನರು ಮರ್ತಾರ ಮಣ್ಣಿಗಾಗಿ ಜಗಳ ಆಡಿದ್ರು. ಕೆಳಗೆ ಮಣ್ಣು ನಿಂತು ಮ್ಯಾಗ ಇವ್ರು ನಿಂತಿದ್ರು. ಮಣ್ಣಂತೂ ಜಗಳ ಆಡ್ರಿ, ನಂದು ಜಗಳ ಆಡ್ರಿ, ನಂದು 2 ಎಕರೆ ನಂದು 4 ಎಕರೆ ಜಗಳ ಆಡ್ರಿ. ಒಂದು ಟೈಮ್ ಬರ್ತೈತಿ ನಿಮ್ಮನ್ನು ಒಳಗ ತಗೋತೀನಿ, ನಿಮ್ ಮ್ಯಾಗ 4 ಕುದಿರ್ತೀನಿ. ನಾಳೆ ನಿಮ್ ಮಕ್ಳು ಜಗಳ ಆಡ್ತಾವ. ನಿಮ್ ಮಕ್ಳು ಏನಿಲ್ಲ ಉಳ್ದವನು ಅವಕ್ಕೂ ಒಳಗ ತಗೋತೀನಿ. ನಿಮ್ ಮರಿ ಮೊಮ್ಮಕ್ಳು ಬರ್ತಾವ, ಅವು ಅಲ್ಲೇ ಉಳಿತಾವ. 2 ವರ್ಷ ಇರ್ತಾವ, ಮತ್ತ ಅವು ಒಳಗ ತಗೋತೀನಿ. ನೀವೆಲ್ಲರೂ ಒಳಗ ಹೋದ್ರಿ, ನಾ ಆರಾಮದೀನಿ ಅಂತದು ಮಣ್ಣ. ನೀವೆಲ್ಲ ಒಳಗ ಹೋದ್ರಿ, ನಾ ಆರಾಮದೀನಿ. ತೀರ್ಕೊಂಡಾಗ ಬಾಯಿಗೆ ಹಾಕುದು ನೀರೇ ವಿನಃ ಬಂಗಾರ ಅಲ್ಲ. ನೀರು ನಿಜವಾದ ಸಂಪತ್ತು. ಈ ತೀರ್ಕೊಂಡಾಗ ನೀವು ಅಳ್ತಿರಲ್ಲ, ಹೆಂಗ್ ಅಳ್ತೀರಿ? ನಾನು 2014ರಾಗ ಅಜ್ಜರ್ ಲಿಂಗೈಕ್ಯರಾಗಿ ಆಗಿದೆ. 2 ತಿಂಗಳಾಗಿತ್ತು. ನಾನು ಒಂದು ಮನಿ ಕರ್ಕೊಂಡು ಹೋಗಿದ್ದು. ಏನ್ ಕರ್ಕೊಂಡು ಹೋಗ್ತಾರೋ ಏನು ಗೊತ್ತಿಲ್ಲ. ಸುಮ್ ಗಾಡಿ ಏನ ನಾನು ಮಾಡಿ ಹೋಗ್ತೀನಿ. ಹಂಗೆ ಅವ್ ಏನ್ ಗೊತ್ತಾಗ್ಬೇಕು? ನಂಗೆ 12 ವಯಸ್ಸವ. ಸುಮ್ ಕರ್ಕೊಂಡು ಹೋದಲ್ಲೆಲ್ಲ ನಡೆಯಪ್ಪ ಶಿವ ಅನ್ಕೊಂತ ಜಾಸ್ತಿ ಸತ್ತಲ್ ಕರ್ಕೊಂಡು ಹೋಗ್ಯಾರ. ಆ ಸತ್ತಲ್ ಒಳಗ್ ಹೋಗುದಕ್ಕ ಅದು ಒಂದು 16 ತಾಸ ಆಗಿತ್ತು. ಅವ್ನು ಖುಷಿದ್ರು. ಅವ್ರ ಮಕ್ಳು ಕುಂತವ್ರು ಏನ್ ಅನ್ಬೇಕು? ನೋಡ ಮುತ್ತೆ ಸಣ್ಣ ಹೋದ ಅವ ಬದುಕ್ಯಾನ, ನಿನಗೇನಾಗ್ಯಾರ ಅನ್ಬೇಕ? ಅಂದ್ರೆ ಹೋಗ್ಬೇಕಿತ್ತ? ಅವ್ನ ಮುತ್ತೆ ಸಣ್ಣ ಬದುಕ್ಯಾನ, ನಿನಗೇನಾಗಿತ್ತ? ಅವು ಸತ್ತಾಗ ಅಳ್ತಾವ. ಏನ್ ಕೂದಾಡ್ತಾವ? ಏನ್ ಮಾಡ್ತಾವ? ಬಟ್ಟಿಗೆ ಆಟ ಇದ್ರ ಇಂಥ ಮಾತಾಡ್ತಾವ. ಅವತ್ತಿಂದ ಇಲ್ಲಿ ತನಕ ಎಲ್ಲೂ ಹೋಗಿರ್ಬೇಕು ತಿಳ್ಕೊಂಡ. 1 ವಾರ ಆದ್ಮೇಲೆ ಮನೆಗೆ ಹೋಗಿ ಮಾತಾಡ್ಸ್ಬೇಕು ಬಿಟ್ರೆ ಎಲ್ಲೂ ಹೋಗಂಗಿಲ್ಲ. ಯಾಕ? ನನ್ನ ಕಳ್ಸೋದು
ಸತ್ತಲ್ಲ ಅಳ್ತೀವಿ, ಎಷ್ಟು ಚಂದ ಅಳ್ತೀವಿ. ಮಕ್ಳು ನೋಡ್ತಿದ್ದಾರ ತಿಳ್ಕೊಂಡಿದ್ರಲ್ಲ, ಎರಡೆರಡು ಚಾ ಇಟ್ಟಿತ್ತು, ಚಾ ಕುಡಿಯೋದ ಅಳುದು. ಯಾರು ಇಲ್ಲಾರ್ದಾಗ ಚಾ ಕುಡಿಯೋದ, ಎಲ್ಲ ಮಂದಿ ಬಂದ್ರೆ ಸೌಂಡ್ ಜಾಸ್ತಿ ಮಾಡಿ ಅಳುದದ. ನಿಮ್ಗೆ ಸತ್ಯ ಏನ್ ಹೇಳ್ತೀನಿ, ಸತ್ಯ ತಿಳ್ಕೋರಿ, ಜೀವನ ಆರಾಮ ಇರ್ತೈತಿ. ಏನ್ ಸತ್ಯ ಅಂದ್ರ, ನಾನು ನಂದು ನನ್ನ ಹೆಂಡ್ರು ನನ್ನ ಮಕ್ಳು ಅಂತ ಏನ್ ಜೋತ್ ಬಿದ್ದಿರಲ್ಲ, ನೀ ಸತ್ತ ಮ್ಯಾಗ ನಿನ್ನ ಮಣ್ಣಾಗಿತ್ತು, ನಿನ್ನ ಹೆಸರು ಮ್ಯಾಗನ ಅವರು ಹೋಳಿಗೆ ಉಂಡಾರ, ಶಾವಿಗೆ ಉಂಡಾರ, ಹುಗ್ಗಿ ಉಂಡಾರ. 11 ದಿವ್ಸಕ್ಕೆ ಗಣರಾಧನೆ ಮಾಡಂಗಿಲ್ಲ, ದೈದ ಹಾಕೊಂತಿರಿಲ್ಲ. ದೈದ ಹಾಕೊಳತ್ನಾಗ ಏನ್ ಮಾಡ್ಯಾರ, ಏನ್ ಬಳಸಿದ ಅನ್ನ ತಿಳ್ಕೊಂಡಾರ ಇಲ್ಲ. ಹೋಳಿಗೆನ ಊಟ ಮಾಡ್ಯಾರ, ಶಾವಿಗೆನ ಊಟ ಮಾಡ್ಯಾರ, ಹುಗ್ಗಿನ ಊಟ ಮಾಡ್ಯಾರ. ಒಂದಿಷ್ಟು ಹತ್ತಾರ, ಸತ್ತ ಮ್ಯಾಗ 2 ದಿನ ಆಡ್ತಾರ, 2 ತಿಂಗಳು ನೆನೆಸ್ತಾರ, 2 ವರ್ಷ ಪುಣ್ಯತಿಥಿ ಮಾಡ್ತಾರ. ಆಮೇಲೆ ಫೋಟೋ ಇಟ್ರು ಅಂದ್ರೆ ಅವ್ರ ಜೀವನ ಅವರಿಗೆ ಮದುವೆ ಆಯ್ತು, ಮಕ್ಕಳು ಬಂದ್ರೆ ಅವ್ರ ಬಾಡಿ ಅವ್ರ ಆರಾಮ್ ಬದುಕ್ತಾರ. ಈ ಸತ್ಯ ನಿಮ್ ಅದನ್ನೆಲ್ಲ ಹಿಂಗೈತಿ ರಾಜ್ಯದ ಯಪ್ಪ ಹಂಗಂದ್ರೆ ಎಲ್ಲ ಬಿಟ್ಟ ನಮ್ಮ ಸನ್ಯಾಸ ಏನಾಗಂಗಿಲ್ಲ. ಈ ಸತ್ಯ ತಿಳ್ಕೊಂಡು ಬದುಕಿದ್ರ ಕಳ್ಕೊಂಡ್ರ ಅಷ್ಟು ನೋವಾಗಂಗಿಲ್ಲ, ನೋವು ಹಾಕದ್ ಅಷ್ಟು ನೋವಾಗಂಗಿಲ್ಲ. ಸತ್ಯ ಗೊತ್ತಿದ್ರ ನೋವು ಆಗಂಗಿಲ್ಲ. ಅಳ್ತೀವಿ, ಎಷ್ಟು ಚಂದ ಅಳ್ತೀವಿ. ಹೇಳಿದ್ನಲ್ಲ, ಅಳ್ತಾರ 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 ಹೆಂಗಂದ್ರ ನಾನೇ ಕಣ್ಣು ಬಿಡ್ಬೇಕು ಆ ಲೆವೆಲ್ ಅಳ್ತಾರ. ಸ್ಮಶಾನ ಸಮೀಪ ಆಯ್ತಂದ್ರ ಸೌಂಡ್ ಜಾಸ್ತಿ ಆಗ್ತದಿಲ್ಲ, ಅಳು ಆಗಂಗಿಲ್ಲ. ಅಲ್ಲಿ ತನಕ ಸುಮ್ಮನೆ ಇರ್ತಾರ ಇವ್ರು. ಯಾವಾಗ ಸ್ಮಶಾನ ಸಮೀಪ ಆಗಕತ್ತದ, ರುದ್ರಭೂಮಿ ಸಮೀಪ ಆಗಕತ್ತದ, ಇವ್ರು ಸೌಂಡ್ ಆಟೋಮೆಟಿಕ್ಲಿ ಜಾಸ್ತಿ ಹೆಂಗ್ ಮಾಡ್ತಾರಂದ್ರೆ ಏನಂತೀರಿ ಅವಾಗ, ಕಣ್ಣು ಬಿಟ್ಟು ಬಿಡು, ಇನ್ನೇನಿನ ಮಣ್ಣಾಗ ಹಾಕ್ತಾರ, ಒಮ್ಮೆ ಬಂದ್ ಬಿಡು ಎದ್ದಂತಿರಲ್ಲ. ನನ್ನ ಮ್ಯಾಗ ಅಣಿ ಮಾಡಿ ಬಂದ್ರೆ ಇದ್ದೀರ ಒಬ್ಬರ ಜಾಗ ಇದ್ದೀರ ಒಬ್ಬರ ಜಾಗ ದೇವ್ ಬಂತಪ್ಪ ಅಂದ್ರೆ ಜಾಗ ಕೊಡಂಗ ದೇವಲ್ಲ ಮನೆಯವನೇ. ಎಲ್ಲಿವರೆಗೂ ಈ ದೇಹದೊಳಗ ಉಸಿರು ಇರ್ತೈತಿ ಅಲ್ಲಿವರೆಗೂ ಈ ಮನುಷ್ಯಾಗ ಕಿಮ್ಮತ್ತು. ಒಮ್ಮೆ ಈ ದೇಹದಿಂದ ಉಸಿರು ಹೋಯ್ತು, ಈ ಬಾಯಿ ಮಾತಾಡೋದು ನಿಲ್ಲಿಸ್ತು, ಈ ಕಣ್ಣು ನೋಡೋದು ನಿಲ್ಲಿಸ್ತು, ಈ ಕಿವಿ ಕೇಳೋದು ನಿಲ್ಲಿಸ್ತು, ಈ ದೇಹ ಸಂಚಲನ ಮಾಡೋದು ನಿಲ್ಲಿಸಿ ಶವ ಆಯ್ತು ಅಂದ್ರೆ ನಿನ್ನ ಕಿಮ್ಮತ್ತು ಹೋಯ್ತಲ್ಲ ಅಷ್ಟೇ. ಏನ್ ಬರ್ತೈತ್ರಿ ಅಂತಾರೆ ಶಾಶ್ವತವಾಗಿ ಅಂದ್ರೆ, ಸತ್ತ ಮ್ಯಾಗ ಒಂದೇ ಒಂದು ಬರ್ತೈತಿ, ನೀವು ಮಾಡಿದ ಚಲೋ ಕೆಲಸ ಒಂದೇ. ಎಷ್ಟು ಜನಕ್ಕೆ ನೀ ಆಗಿದ್ದೆ ಅನ್ನೋದು ಅಷ್ಟೇ. ಈಗಿನ ಜನರೇಷನ್ ದವರಿಗೆ ಮರ್ಯಾದೆ ಅಂದ್ರೆ ಏನ್ ಗೊತ್ತಿಲ್ಲ, ರೆಸ್ಪೆಕ್ಟ್ ಅಂದ್ರೆ ಏನ್ ಗೊತ್ತಿಲ್ಲ. ಹೆಂಗ್ ಬೇಕಂದ್ರೆ ಬದುಕಾಕತ್ತೀವಿ, ಇನ್ಕ್ಲೂಡಿಂಗ್ ಮೀ. ನಾನು ಸೆನ್ಸಿ ಅವ್ನ ಹಾಗೆ ಹೇಳ್ತೀನಿ, ಇನ್ಕ್ಲೂಡಿಂಗ್ ಮೀ. ರೆಸ್ಪೆಕ್ಟ್ ಅಂದ್ರೆ ಏನು ತಿಳ್ಕೋಬೇಕು, ಮರ್ಯಾದೆ ಅಂದ್ರೆ ಏನು ತಿಳ್ಕೋಬೇಕು. ಮರ್ಯಾದೆಗೆ ಹಂಚಿ ಬದುಕುವವರೇ ನಿಜವಾದ ಬದುಕು. ಮತ್ತೆ ಮರ್ಯಾದೆ ಅಂದ್ರೆ ಮಾತಾಡೋ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅವ್ನು ಹಂಗಾಯ್ತಂತಲ್ಲ, ಇವ್ನು ಹಿಂಗಾಯ್ತಂತಲ್ಲ, ಅವ್ರು ಇರುವ ಊರ ಹಂಗನಾಗ ತಿಪ್ಪಿದ್ರ ಊರ್ ಸ್ವಚ್ಛ ಇರ್ತೈತಿ. ಜೀವನದಾಗ ಒಂದಿಷ್ಟು ಮಾತಾಡೋ ಇರ್ತಾವ, ಅವ್ರಿದ್ರ ನಮ್ ಜೀವನ ಸ್ವಚ್ಛ ಇರ್ತೈತಿ. ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಆದ್ರ ಮರ್ಯಾದೆ ಅಂದ್ರೆ ಒಂದ್ ಚೌಕಟ್ಟು ಇರುತ್ತಲ್ಲ, ಆ ಚೌಕಟ್ಟು ಒಳಗ ಬದುಕಿ ಯಾರು ಸತ್ತ ಮೇಲೂ ಬದುಕ್ತಾರಂದ್ರೆ, ಯಾರು ಸತ್ತ ಮೇಲೆ ಬದುಕ್ತಾರಂದ್ರೆ ಸಮಾಜಕ್ಕಾಗಿ ಯಾರು ಇನ್ನೊಬ್ಬರಿಗೆ ಒಳ್ಳೇದು ಬೇಡ್ಕೊಂಡಾರ ಅವರಷ್ಟೇ ಬದುಕ್ಯಾರ. ಯಾರು ತನಗಾಗಿ ಬೇಡ್ಕೊಂಡಾರ ಅವ್ರು ಯಾರು ಬದುಕಿಲ್ಲ. ಸತ್ತ ಮೇಲೆ ಒಬ್ಬ ಹಿಂಗೆ ಬೇಡ್ಕೊಂಡಿದ್ದ ದೇವರಿಗೆ, ಇದನ್ನ ಹೇಳಿ ನಾ ಮಾತು ಮುಗಿಸ್ತೀನಿ, ಜಾಸ್ತಿ ಮಾತಾಡಂಗಿಲ್ಲ. ಯಾಕಂದ್ರೆ ನೀವು ಪೂರಾ ಹೊಟ್ಟಿ ತುಂಬಿಸಿದ್ನಿ ಅಂದ್ರ ಬಿಡಪ್ಪ ಬರಬರ್ ಮಾತಾಡೈತೆ ಅಂತಿರ್ತೀನಿ. ನಿಮ್ಗೆ ಅನುಭವ ಅನ್ಸ್ಬೇಕೇನೋ ಚೂರು ಮಾತಾಡ್ಬೇಕಿತ್ತಲ್ಲ, ಅಷ್ಟು ಬಿಟ್ಟು ಹೋಗವಣ ಅದನ್ನ ತುಂಬಿಸಿ ಹೋಗುದಿಲ್ಲ. ಒಬ್ಬ ಬಾಳ ಚಂದ ಬೇಡ್ಕೊಂಡಿದ್ದ ದೇವರಿಗೆ. ಏನ್ ಬೇಡ್ಕೊಂಡಿದ್ದ ಅಂದ್ರೆ, ಮಗ್ಲಿ ಮನೆಯವ್ರಿಗೆ ಏನ್ ಕೊಡ್ತೀನಿ ನನಗೆ ಡಬಲ್ ಕೊಡ್ತೀನಿ. ಅವ್ನ ಬೇಡಿಕೆ ಏನು ಅಂದ್ರೆ, ಮಗ್ಲಿ ಮನೆಯವ್ರು ಬಿಟ್ಟು ಬೇರೆ ಹೋಗಂಗಿಲ್ಲ. ಮಗ್ಲಿ ಮನೆಯವ್ರಿಗೆ ಏನೇ ಕೊಟ್ಟು ನನಗೆ ಡಬಲ್ ಕೊಡು ಅಂತ ಬೇಡ್ಕೊಂಡ. ದೇವರಂದು ಯೋಚನೆ ಮಾಡಂತ ದೇವರು ನೆನಪಿಡುವ ಈ ಮಾತು ಏನಂತೂ ಯೋಚನೆ ಮಾಡಿ ಕೇಳಿ ವರ. ಏನ್ ಯೋಚನೆ ಮಾಡಕ್ ಏನೂ ಇಲ್ಲ. ಮಗ್ಲಿ ಮನೆಯವ್ರಿಗೆ ಏನೇ ಕೊಟ್ಟರು ನನಗೆ ಡಬಲ್ ಕೊಡ್ಬೇಕೀನ ಅಂತ ದೇವ್ರಂದ. ಆಯ್ತು ತಗೋಪ್ಪ ಅಂತ ಆಶೀರ್ವಾದ ಮಾಡ್ತು. ನಾವ್ ಮನೆಗ್ ಬಂದ. ಮಗ್ಲಿ ಮನೆಯವ್ರು ಮರುದಿನ ಹೋಗಿ 2 ತೊಲಿ ಬಂಗಾರ ತಗೊಂಡ್ಬಂದ್ರು. ಇವ ದುಡಿಲಿಲ್ಲ, ಏನು ಮಾಡ್ಲಿಲ್ಲ. ಮರುದಿನ ಟ್ರಾಕ್ ತೆಗೆದು ತಗೊಂಡ್ಬಂದ. 4 ತೊಲಿ ಬಂಗಾರ ಡಬಲ್ ಆಗಿ ಬೇಡ್ಕೊಂಡಿದ್ನಲ್ಲ. 2 ತೊಲಿ ಬಂಗಾರ ಮಗ್ಲಿ ಮನೆಯವ್ರು ತಂದ್ರೆ ಇವ ಏನು ಮಾಡಿದ್ರೆ 4 ತೊಲಿ ಬಂಗಾರ ಬಂತು. 1 ತಿಂಗಳು ಹೋಯ್ತು. ಮಗ್ಲಿ ಮನೆಯವ್ರು 20 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದ್ರು ದುಡಿದು. ಇವ ಏನು ದುಡಿಲಿಲ್ಲ, ಏನಿಲ್ಲ, ವರ ಬೇಡ್ಕೊಂಡಿದ್ನಲ್ಲ. 20 ಲಕ್ಷದ ಕಾರ್ ಹಿಂದಾಗ ಬಂದು ನಿಂತುವೆ. ಎಷ್ಟು ಅದ್ಭುತ ನೀವು ಬೇಡ್ಕೊಂಡಿರೋದ್ರಿ. ಮತ್ತೆ ನಾಳೆ ಹಿಂಗೆ ಮಗ್ಲಿ ಮನೆಯವ್ರಿಗೆ ಏನಾಗ್ತದೆ, ಡಬಲ್ ಮಾಡ್ಯಪ್ಪ ಅಂತ ಬೇಡ್ಕೊಂಡಿರಿ. ಬೇಡಕ್ ಹೋಗ್ಬೇಡ, ಯಾಕ ಮುಂದೆ ಕೇಳ್ರಿ ಹಣೆ ಬರ ಏನಾಗ್ತದ. ಒಂದು ಬೇಡ್ಕೊಂಡಿದ್ನಲ್ಲ, ಡಬಲ್ ಆಗಿ ಅಂತೆಲ್ಲ ಬೇಡ್ಕೊಂಡಿದ್ನಲ್ಲ. ಒಮ್ಮೆ ಏನಾಯ್ತು, ಮಗ್ಲಿ ಮನೆಯವರಿಗೆ ಸಲಾನ್ ಹಚ್ಚಿದ್ರು ಒಂದ್ ಕೈ. ಏನ್ ಮಾಡಿದ್ರು, ಇದಕ್ಕ 2 ಕೈಗೆ ಬೇಡ್ಕೊಂಡಿದ್ದ. ಮಗ್ಲಿ ಮನೆಯವ್ರಿಗೆ ಏನ್ ಸಿಗ್ತೈತೆ ಅದ್ರೊಳಗೆ ಡಬಲ್ ಸಿಗ್ಬೇಕಂತ ಬೇಡ್ಕೊಂಡಿದ್ದು. ಮಗ್ಲಿ ಮನೆಯವ್ರಿಗೆ ಏನ್ ಚಲೋ ಹಾಕಿತ್ತು ಅಲ್ಲಿ ತಕ ನಿಮ್ಗೆಲ್ಲ ಚಲೋ ಆಯ್ತು. ಮಗ್ಲಿ ಮನೆಯವ್ನಿಗೆ ಒಮ್ಮೆ ಸಲಾನ್ ಹಚ್ಚಿದ್ರು 1ನೇ ಕೈಗ, ಇದಕ್ಕೆ 2 ಕೈಗೆ ಸಲಾನ್ ಹಚ್ಚಿದ್ರು. ಮಗ್ಲಿ ಮನೆಯವನಿಗೆ ಆರಾಮ್ ತೆಗ್ತು. ಇವ್ನು ಸೀರಿಯಸ್ ಆಗಿ ಅಡ್ಮಿಟ್ ಮಾಡಿದ್ರೆ ಇವ್ನು ಯಾಕೆ ಡಬಲ್ ಆಗಿ ಅಂತ ಬೇಡ್ಕೊಂಡಿದ್ದಲ್ಲ. ಬೆಡ್ ಮ್ಯಾಗ ಕುಂತು, ದವಾಖಾನ್ಯಾಗ ಕುಂತು, ಬೆಡ್ ಮ್ಯಾಗ ಕುಂತು ಬೇಡ್ಕೊಂಡ ದೇವರಿಗೆ, ಯಪ್ಪ ನಿನ್ ವರ ವಾಪಸ್ ತಗೊಂಡು ಬಿಡು, ಸಾಕು ನನಗ. ಏನೂ ಮಾಡ್ದೇನೆ ಅನುಭವಿಸಾಕತ್ತೀನಿ. ದೇವರಂದ ಏನೂ ಮಾಡ್ದೇನೆ ಬಂಗಾರ ಅನುಭವಿಸಿ ಇಲ್ಲ,
ಏನು ಮಾಡ್ದೇನೆ ಕಾರ್ ಅನುಭವಿಸಿ ಇಲ್ಲ, ಏನು ಮಾಡ್ದೇನೆ ಜಡ್ಡು ಅನುಭವಿಸು. ಮಗ್ಳು ಮನೆಯವ್ರ ಒಮ್ಮೆ ಸೀರಿಯಸ್ ಆದ್ರು ಇವ ಬಾಳನ ಮ್ಯಾಗ ಬೇಡ್ಕೊಳ್ಳೋದು ಹೆಂಗ್ ಬೇಡ್ಕೋಬೇಕು ಅಂದ್ರ ತನಗಾಗಿ ಬೇಡಿದವನೆಂದು ದೊಡ್ಡವನಾಗಿಲ್ಲ, ಪರರಾಗಿ ಬೇಡಿದವನು, ಪರರ ಇಚ್ಛೆಗಾಗಿ ಬೇಡಿದವನು, ಪರರ ಸುಖ ಬೇಡಿದವನು ದೊಡ್ಡವನಾದ. ಯಾರ ಇನ್ನೊಬ್ಬರಿಗೆ ಬೇಡ್ಕೊಂಡಾರ ಬಸವಣ್ಣ ಯಾಕೆ ದೊಡ್ಡವನಾದ? ಬಾಗಿದ ತಲೆ ಮುಗಿದ ಕೈಯಾಗಿರಿಸು. ಯಾರ್ಯಾರ ಸಮಾಜದೊಳಗ ಮುಂದಾರ ಬೆಂದಾರ ಅವರಿಗೆಲ್ಲಾ ಚಲೋ ಆಗ್ಲಿ ಅಂತ ಬೇಡ್ಕೊಂಡ. ನನಗೆ ಬೆಳ್ಳಿ ಕಿರೀಟ ಕೊಡಪ್ಪ ಕೂಡಲ ಸಂಗಮ ದೇವ ಅಂತ ಯಾವ್ದರ ವಚನದಾಗ, ನನಗೆ ಬಂಗಾರ ಕೊಡಪ್ಪ ಅಂತ ಎಲ್ಲರ ವಚನದಾಗ, ನಾ ಇಂಥ ಕುರ್ಚಿ ಮ್ಯಾಗ ನರಿಬೇಕಂತ ಯಾವ್ದರ ಬಸವಣ್ಣನ ವಚನ. ವಚನ ಏನು ಬಸವಣ್ಣಂದು? ಎಲ್ಲವೂ ಬಡಬಗ್ಗರಿಗಿರಲಿ ಅವ್ರಿಗೆ ಚಲೋ ಮಾಡಂದ ಬಸವಣ್ಣ ದೊಡ್ಡವನ. ನಾವ ನಮಗ್ ಬೇಡ್ಕೊಂಡಿವಿ ಸಣ್ಣವರಾಗಿ ಜಗತ್ತಿನೊಳಗೆ ದೊಡ್ಡವರಾಗಬೇಕಾಗಿತ್ತಂದ್ರ ಸಾಧ್ಯ ಚಂದ ಬೇಡ್ಕೋರಿ. ಮನಿ ಮುಂದೊಂದು ಬೋರ್ಡ್ ಹಾಕ್ರಿ. ಏನು? ನಾವು ನಮ್ಮ ಮನೆಯವರು ಇನ್ನೊಬ್ಬರು ಉಸಾಬರಿ ಮಾಡಂಗಿಲ್ಲ. ಯಾಕೆ ಚಂದ ಉಸಾಬರಿ? ಡಿಕ್ಷನರಿ ಐತೆ, ನಾಳೆ ಹೋಗಿ ಚೆಕ್ ಮಾಡ್ರಿ ಮಾ, ಡಿಕ್ಷನರಿ ಐತೆ ನೋಡ್ರಿ, ಸಿಗಂಗಿಲ್ಲ ನಿಮ್ಗೆ. ಯಾಕ? ಡಿಕ್ಷನರಿ ಸಹಿತ ಉಸಾಬರಿ ಮಾಡಿಲ್ಲ. ಉಸಾಬರಿದು ನಾವೇ ಉಸಾಬರಿ ಮಾಡಬೇಕು. ಇನ್ನೊಬ್ಬರು ಉಸಾಬರಿ ನಾನು ನಮ್ಮ ಮನೆಯವ್ರು ಮಾಡಂಗಿಲ್ಲ ಅಂತ ಬರಿಸಿ ಬಿಡ್ರಿ. ಮನ್ಯಾಗ ನೆಮ್ಮದಿ ತುಂಬಿ ತುಳುಗತೈತಿ. ನಾವ್ ಎದಕ್ಕೆ ಜೀವನ ಹಾಳಾಗಿ ಅಂದ್ರೆ ನಾವು ಬರೀ ಉಸಾಬರಿ ಮಾಡ್ಕೊಂತ ಅಡ್ಡಾಡಿ. ಈ ಮೈಸೂರು ಬೆಂಗಳೂರಿಗೆ ಉಸಾಬರಿ ಅಂದ್ರೆ ಪದ ಅರ್ಥನೇ ಗೊತ್ತಿಲ್ಲ. ಉಸಾಬರಿ ಅಂದ್ರೆ ಕಸಬರಿ ಅಂತಾವು. ಮೀನಿಂಗ್ ಆಫ್ ಉಸಾಬರಿ. ಉಸಾಬರಿ ಪದಾನೇ ಹಾಕ್ತದೆ, ಅದು ಒಟ್ಟ ಅದಕ್ಕೆ ಗೊತ್ತಿಲ್ಲ ಅವ್ಕ. ಈ ಮೈಸೂರು ಬೆಂಗಳೂರೊಳಗ ಬೆಳಗ್ಗೆ ನಾಷ್ಟಾಕ ತಿಂಡಿ ಅಂತ, ನಮ್ ಕಡೆ ತಿಂಡಿ ಅಂದ್ರೆ ಬಿಟ್ಟಿರಿ ಪದ ಬಳಕೆ ಹೆಂಗಾಗ್ತಾವ. ಈ ಬೀದರ್ ಕಡೆ ನೀವು ಹೋಗ್ರಿ, ನಾನ್ ಬೀದರ್ ಹೋಗಿದ್ದೆ. ಬೀದರ್ ಹೋದಾಗ ಇಳಿಸೋಸಿ ಅಜ್ಜರ ಜೊತೆ ಅಂದ್ರಲ್ಲ ಅಜ್ಜದಿ ಇಳಿಸೋಸಿ ಅಜ್ಜರ ಜೊತೆ ಸೇವಾಕಿದ್ದಾಗ ಬೀದರ್ ಹೋದಾಗ ಅಜ್ಜರದು ಸೇವೆ ಮಾಡ್ಬೇಕಿತ್ತು. ಬೆಳಿಗ್ಗೆ ಸ್ನಾನ ಮಾಡಿ ಅಜ್ಜರ ಸೇವಾ ಗಡಿ ಮಾಡ್ಬೇಕಾದ್ರೆ ಅವ್ರು ಬಂದ್ ಬಂದಿತ್ತು. ಅಜ್ಜರ ಸ್ನಾನ ಮಾಡಕ್ ಒಳಗ ಸ್ನಾನಕ್ಕೆ ಬಂದು ಕುಂತೀನಿ. ನಾ ಏನ್ ಮಾಡ್ಬೇಕು ಅವ್ರನ್ನ? ಅಜ್ಜರ ನೀರನ್ನು ಸೊಯ್ಕೊಂತೀರ, ನೀ ಎಣ್ಣೆ ಸೊಯ್ಕೊಂತೀರ ಬೈಕೊಳ್ಳೋದು ಅಂದ್ರೆ ಇವ ಜಳಕ ಮಾಡೋದವ್ರ ಕಡೆ. ನಿಮ್ ಕಡೆ ಅಂದ್ರೆ ಬಿಟ್ಟಿರ ಸ್ವಾಮಿ ತಲೆ ಕೆಟ್ಟ ಬಂದ್ ಮಾಡ್ಯಾರ. ನಾ ಅಂದ್ರೆ ನಾ ಅಂದ್ರೆ ತಾಳಿ ಕೊಟ್ಟಿದ್ದ ಬೀದರ್ಗೆ ಹಂಗಲ್ರಿ ಸ್ವಾಮೀಜಿ, ತಪ್ಪು ತಿಳ್ಕೊಬ್ಯಾಡ್ರಿ. ವೈಕೊಳ್ಳೋದು ಅಂದ್ರೆ ನಮ್ ಕಡೆ ಜಳಕ ಮಾಡೋದು. ಜಳಕ ಮಾಡಕ್ ನಾವು ವೈಕೊಳ್ಳೋದು ಅಂತೀವಿ. ಅದಕ್ಕೆ ನೀವು ಕಾಪ್ ತಲೆಗೆ ಎಣ್ಣೆಯಾರ ಹಚ್ಕೋತೀರಿ, ಸಾಬೂನಾರ ಹಚ್ಕೋತೀರ ಅಂತ ಕೇಳಾಕತ್ತೀನಿ ಅಂದ್ರು. ಪದಬಳಿಕೆ ಹೆಂಗ ಫರ್ಕ್ ಹಾಕಾವು ಇಲ್ಲಿದಿಲ್ಲ, ಮತ್ ಬಾಳ ದೂರ ಇಲ್ಲ. ಬಿಜಾಪುರಕ್ ಬಂದ್ರ ಆ ಪದ ಬಳಿಕೆ ಬ್ಯಾರೆ, ಬೀದರ್ಕ್ ಹೋದ್ರ ಆ ಪದಕ ಬಳಿಕೆ ಬ್ಯಾರೆ, ಇಲ್ಲಿ ಮೈಸೂರ್ಕ್ ಹೋದ್ರ ಆ ಪದ ಬಳಿಕೆ ಬ್ಯಾರೆ. ಇರುವುದು ಕರ್ನಾಟಕದೊಳಗನೆ. ಪದ ಬಳಿಕೆ ಚಂದ ಇರ್ಬೇಕು. ಉಸಾಬರಿ ಅನ್ನೋ ಪದ ಬಾಳ ಚಂದ, ಅಷ್ಟೇ ಬಾಳ ಡೇಂಜರ್. ಆ ಉಸಾಬರಿ ಮಾಡದೇನೆ ಯಾರು ಚಲೋ ಬದುಕ್ತಾರ ಅವ್ರ ಬದುಕು ಮಾತ್ರ ಬಂಗಾರ ಆಗ್ತದ. ವಿಲಾಯತಿಯ ಎಣ್ಣೆಯಾದಡೇನು ತಿನ್ನುವುದು ಹುಲ್ಲನ್ನೇ, ವಾರಣಾಸಿಯ ಬೆಕ್ಕಾದಡೇನು ತಿನ್ನುವುದು ಇಣೆಯನ್ನೇ, ಶ್ವೇತ ಭವನದ ಸ್ವನಗಾದಡೇನು ತಿನ್ನುವುದು ಕೆಳಕನ್ನೇ, ಮಂತ್ರಿಣಿಯ ತಲೆಯ ಹೇನಾದಡೇನು ತಿನ್ನುವುದು ಹೊಲಸನ್ನೇ, ಬುದ್ಧ ಬಸವ ಬಾಪೂಜಿಯ ನಾಡಾದಡೇನು ನಾ ಮೆಚ್ಚಿದೆ, ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳದವನ ಕಾಣ ಸ್ವತಂತ್ರ ದಿನ ಸಿದ್ದೇಶ್ವರ. ಕೆಡಿಸ್ಕೊಳ್ಳದೇನೆ ಚಂದ ಬದುಕ್ರಿ. ತಮ್ಮೆಲ್ಲ ಕಾಸ್ಕತನ ಕೃಪೆ ಇರಲಿ. ಅಜ್ಜನ ಪುರಾಣ ಹಚ್ಚಿದ್ದು ಕೇಳಿ ಬಹಳ ಖುಷಿ ಆಯ್ತು. ಅಜ್ಜನ ಆ ಭಾಗ ಲೀಲೆಯನ್ನ ಮತ್ತೆ ಕಿರ್ಸೂರು ಅಜ್ಜರದಂತ ನಮ್ಗೆಲ್ಲ ಒಂಬಳಸಕತ್ತಾರ ಅಂತ ಇನ್ನೂ ಕೇಳಿ ಖುಷಿ ಆಯ್ತು. ಚಂದ ಕೇಳಿ ಕಾಸ್ಕತ ಅಜ್ಜನ ಲೀಲೆ ಹಿಂಗೈರಿ. ಮತ್ತ ಅಜ್ಜನ ಪುರಾಣ ಹಚ್ಚಾರ ಅಂದ್ರ ನಾವ್ ಇಲ್ಲಿ ತನಕ ನಾ ಹಂಗ ಬಂದಿಲ್ಲ, ಜವಾಬ್ದಾರಿ ಕೊಟ್ಟು ಅಜ್ಜನ ಪುರಾಣ ಇಲ್ಲಿ ಹಚ್ಚಾರ. ಅವ್ರು ಏನಂದ್ರು ಗೊತ್ತ, ಅಜ್ಜರ ನನಗಂದ್ರು ಸುದ್ದಿ ಎದಕ್ ಹಚ್ಚಾರ ಅಂದ್ರ ಅವ್ರು ಶಾಣೆ ಅದಾರ. ಎದಕ್ ಹಚ್ಚಾರ? ಶಾಣೆ ಅದಾರ. ನೀವು ಬ್ಯಾರೆ ಹಚ್ಚಿದ್ರೆ ನೀವು ಡೇಟ್ ಖಾಲಿ ಇಲ್ಲ ಶ್ರಾವಣದಾಗ ಅಂತ ಹೇಳ್ತೀರಿ. ಕಾಶಿ ಮುಖ್ಯ ಅಂತ ಹಚ್ಚಿದ್ರು ನೀವು ಬರ್ತೀರಿ ಅಂತ ಗೊತ್ತಾಗಿ ಹಚ್ಚಾರ ಅಂತ ಅಜ್ಜಾರ ಮನೆ ಹೇಳ್ಯಾರ. ಮೈಸೂರೊಳಗಿದ್ದಾಗ ಹೇಳ್ಯಾರ. ಈಗ ಕಲಿಸ್ಬೇಕಂತ ನೀವು ಪುರಾಣ ಹಚ್ಚಿರಲಿಲ್ಲ, ಪುರಾಣ ಕೇಳಿದ್ರಂದ್ರ ಮುಂದಿನ ಜಾತ್ರೆಗೆ ಇಡೀ 6 ಮಂದಿ ತೇರಿನ ಮುಂದೆ ಇರಬೇಕ. ನಾನು ತೇರಿನ ಮುಂದೆ ಇರಬೇಕ. ತೇರಿನ ಮುಂದೆ ಬಂದು ನಿಮಗ ನಾ ಪಟ್ಟಿ ಬರ್ಸು, ಅಕ್ಕಿ ಕೊಡು, ಗೋಧಿ ಕೊಡು, ಏನೂ ಬೇಡ. ತೇರಿಗೆ ಬರ್ರಿ, ಉತ್ತತ್ತಿ ಒಗೆರಿ, ಚಂದ ಆಗಿದೆ ಜಾತ್ರೆ ಅಂದ್ರಿ, ಪ್ರಸಾದ ಮಾಡಿ ಹೋಗ್ಬಿಡ್ರಿ. ಪುರಾಣ ಕೇಳಿ ಈ ವರ್ಷ ಅಂದ್ರ ನಾನ್ ಮುಂದಿನ ಸಲ ನೀವು ಬರಬೇಕ ಜಾತ್ರೆ ನಾನು ಬಿಡಂಗಿಲ್ಲ. ನೀವು ಆಗೋದ್ರ ಹೌದಲ್ಲ ಅಂತ ಕೇಳ್ತೀನಿ. ನಾವು ಬಿಡಂಗಿಲ್ಲ. ಇನ್ನ 8-9 ತಿಂಗಳು ಐತಿ. ನೀವೇನ್ ಮಾಡ್ತೀರೋ ಏನ್ ಬಿಡ್ತೀರೋ ಜಾತ್ರೆ ಬರ್ರಿ. ಸುಮ್ಮ ಅಂದ್ರೆ ಒಂದು ಬಾಂಧವ್ಯ ಬೆಳಿತೈತೆ ಅಂತ ಅಷ್ಟೇ. ಅಜ್ಜಿ ಯಾರು, ಮಠ ಏನು, ನೀವು ಮುಂದಿನ ಸಲ ಜಾತ್ರೆ ಬರೋಟಿಗೆ ಅಜ್ಜಂದು ಮಠದ ಚಿತ್ರಣ ಏನು ಬದಲಾಗಿರುತ್ತೆ.
ಬಂದು ತಾವೆಲ್ಲ ನೋಡಿ ಇಲ್ಲ ನಮ್ಗೊಂದು ಜೀವನ ಮಾಡಿ ಕಾಲು ಎಳೆದು ಬೈಯುವುದು ಹೊಟ್ಟಿ ಹೊಡೆಯುವುದು ಸಾರಿ ಬಟ್ಟ ಏನೂ ಬೇಡ ಒಂದೇ ಬದುಕು ಒಂದ್ಸತ್ ಹೋಗಿವಲ್ಲ ಇದ್ದಷ್ಟು ಚೆನ್ನಾಗಿ ಚಂದ ಆರಾಮ ನಮ್ಗೊಂದು ಬದುಕ್ರೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಇಲ್ಲಿವರೆಗೆ ಪರಮ ಪೂಜ್ಯರ ಉಪದೇಶಾಮೃತವನ್ನ ತಾವೆಲ್ಲರೂ ಕೂಡ ಸವಿದಿರಿ. ಇಂದಿನ ನಮಗೆಲ್ಲ ಪ್ರಸಾದ ಮಾಡಿಸಿ ಪಾದಪೂಜೆ ಮಾಡಿಸಿ ಗುರುಕಾಣಿಕೆ ಕೊಟ್ಟಿರ್ತಕ್ಕಂಥ ಗುರುಭಕ್ತಿ ಸಂಪನ್ನರಾದ ಶ್ರೀ ಬಾಪುಗೌಡ ಮಲ್ಲನಗೌಡ ಪಾಟೀಲ್ KSRTCಯ ನೌಕರದಾರರು ಇವತ್ತು ನಮಗೆಲ್ಲರಿಗೂ ಕೂಡ ಕಲಾವಿದರಿಗೆ ನಮಗ ಪೂಜಾ ಪ್ರಸಾದ ಮಾಡಿಸಿ ₹1 ಕಲಾವಿದರಿಗೆ ₹2 ಆ ಪಾಟೀಲ ಮೆಂಟಲ್ಗೆ ಸದ್ಗುರು ಕೃಪಾಶೀರ್ವಾದ ಸದಾಕಾಲ ತೆಕ್ಕೊಂಡು ಚೊರಾಗಿ ಚಪ್ಪಾಳಿ ಇಂದಿನ ದಾಸೋಹ ಸೇವೆ ಬಹಳ ಒಂದು ಈ ಗುಡಿಗೆ ಊರಿಗೆ ಬಹಳಷ್ಟು ಕೊಡುಗೆ ಯಾವ್ದಾದಿದ್ರೆ ಅದು ಹಿರೇಗೌಡರ ಮನೆತನ ಅನ್ನುವಂಥದ್ದು ಇಡೀ ಊರು ಗ್ರಾಮದವರಿಗೆ ಎಲ್ಲರಿಗೂ ಗೊತ್ತು. ಎಲ್ಲಾ ಕಾರ್ಯಕ್ರಮಕ್ಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವುದೇ ಇದ್ರೂ ಕೂಡ ಹಿರೇಗೌಡರ ಮನೆತನ ಯಾವಾಗಲೂ ಮುಂದಾಗಿರ್ತೈತೆ ಅನ್ನೋದಕ್ಕ ಇವತ್ತಿನ ದಾಸೋಹ ಮಾಡಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ವೀರೇಶ್ ಗೌಡರು ದೊಡ್ಡಬಸಪ್ಪಗೌಡರು ಹಿರೇಗೌಡರು ಸಜ್ಜಲ ಎಂಟರ್ಪ್ರೈಸಸ್ ಇವರು ಕೂಡ ಇವತ್ತ ಮಹಾದಾಸೋಹ ಮಾಡಿಸ್ಯಾರ. ದೊಡ್ಡಪ್ಪ ಬಸಪ್ಪಗೌಡರು ದೊಡ್ಡ ಬಸಪ್ಪಗೌಡರು ಬಹಳ ಅಮ್ಮನ ಮೇಲೆ ಅಪಾರ ಭಕ್ತಿ, ವೀರೇಶ ಶರಣರ ಮೇಲೆ ಬಹಳ ಪ್ರೀತಿ, ಶರಣರ ಆಶೀರ್ವಾದದಿಂದ ಬೆಳೆದಿರ್ತಕ್ಕಂಥ ಮನೆತನ ನಮ್ಮ ಹಿರೇಗೌಡರ ಮನೆತನ. ಈ ಮನೆತನಕ್ಕೆ ಇನ್ನಷ್ಟು ಕಾಸರತನ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಆ ಪೂಜ್ಯರಿಂದ ಶಿವಕುಮಾರ್ ದಂಪತಿಗಳು ಇವರು ವೇದಿಕೆ ಮೇಲೆ ಬಂದು ಅವರ ಆಶೀರ್ವಾದ ಪಡೆಯುವ ಅವರಿಂದ ಭಾಗ್ಯ ನೋಡಿ ಇವತ್ತು ಮಹಾದಾಸೋಹ ಮಾಡಿಸಿ ಅವರು ಕೂಡ ಕೃತಾರ್ಥರಾಗಿ ಅವ್ರ ಇರುವ ದಂಪತಿಗಳನ್ನು ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಗೌರವಿಸೋಣ. ಶಿವ ಅವ್ರಿಗೆ ನೀ ಹಾಕಿ ಮೊದಲ ನೀ ಹಾಕಿ ನೀ ಹಾಕಿ ಇಬ್ಬರು ಅಕ್ಕ ಕಾಣ್ಬಿಟ್ಟಿಲ್ಲ ಎಲ್ಲರಿಗೆ ಮದುವೆ ಭಾಳ ಮಂದಿ ನೋಡಿಲ್ಲ ಅಂದ್ರೆ ಈಗ ನೋಡ್ರಿ ಹಾರ ಬದಲಾಯಿಸು. ಈಗ ಪುರಾಣಿಕ ಮಹಾಮಂಗಳ ಆಗ್ತದ. ಮಂಗಳಾರತಿ ಅಂಗಳಕ್ಕೆ ಎಲ್ಲ ಪ್ರಸಾದ ವ್ಯವಸ್ಥೆ ಇದೆ. ನಾವೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ಕೃತಾರ್ಥರಾಗಲಿ ಅಂತ ಮಾತನ್ನು ಹೇಳುತ್ತಾ ಇನ್ನು ಪುರಾಣಕ್ಕೆ ಮಂಗಳ ಪಾಡೋಣ.
ತಾವೀಗ ತೊಂದರೆ